ಅರಿಗೆ ಇನ್ನೊಂದುಂಟು ತೊಡು ಮರಳಿ ಬೇಗ ಬರಿಗಿ ಸಜ್ಜುನನ ಶಿರ ಕಡಿಮೆ ಎಂದೊರೆಯಲು ಕರುಣ ಕರುಣ ನಾನು ಮಾತಾಡ್ತಿದ್ದೇನಯ್ಯ. ನಾನು ಅರಿಕೆ ಒಂದುಂಟು. ಏನು? ನೀನೀಗ ಬಿಟ್ಟಂತಹ ಸರ್ಪಾಸ್ತ್ರ ನಾನು. ಓಹೋ, ನೀನೀಗಾಗಲಿಟ್ಟಿರುವಂತಹ ಗುರಿ ಪಾರ್ಥನ ಶಿರವನ್ನ ತುಂಡರಿಸಬೇಕಾಗಿತ್ತು. ಹೌದು. ಆದರೆ ಬದಲಿಗೆ ಆತನ ಕಿರೀಟವನ್ನ ಹಾರಿಸಿತು. ಹೌದು. ಆ ಬಗ್ಗೆ ನೀನು ಆಲೋಚಿಸಬೇಕಾದಿಲ್ಲ. ಇಲ್ಲ. ಇದು ಮತ್ತೊಮ್ಮೆ ನಿನ್ನಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ನನ್ನನ್ನು ತೊಡು. ಪಾರ್ಥನ ಶಿರವನ್ನ ತುಂಡರಿಸ್ತೇನೆ. ಏನಾದರೂ ಅರ್ಜುನಲ್ಲಿ ಶತ್ರುತ್ವ ಇದ್ರೆ ನನಗೆ ಅದರಿಂದ ಆಗತಕ್ಕಂತಹ ಮಹಾಲಾಭ ನನಗೆ ಅನ್ನವನ್ನಿತ್ತಂತಹ ನನ್ನ ಯಜಮಾನಾದಂತಹ ಕೌರವನಿ. ನೀನೊಬ್ಬ ಆಕಸ್ಮಿಕವಾಗಿ ಆಗಂತುಕವಾಗಿ ಇಲ್ಲಿ ಬಂದವ. ನಿನಗೇನಯ್ಯ ಇಷ್ಟು ಉತ್ಸಾಹ? ಈಗ ಅರ್ಜುನ ಬದುಕಿದ್ರೆ ನಿನಗೆ ನಷ್ಟೇನು? ಕಾರಣ ಅರ್ಜುನನನ್ನ ಸೋಲಿಸಲೇಬೇಕು ಎನ್ನುವ ಆವೇಶದಲ್ಲಿರುವಂತಹ ನಾನು ನನ್ನದಾದಂತಹ ಪರಿಚಯನ ಸ್ಥೂಲವಾಗಿ ನೀನು ಹೇಳ್ತಾ ಇದ್ದೆ. ಕೇಳೋಣ. ಈ ಹಿಂದೆ ಕಾಂಡವನ ದಾನದ ಕಾಲದಲ್ಲಿ ಈ ಪಾರ್ಥ ನಮ್ಮೆಲ್ಲ ಉರದ ಬಂಧುಗಳ ನಾಶಕ್ಕೆ ಕಾರಣನಾಗಿದ್ದ. ಹೇಗೋ ಬದುಕುಳಿದಂತ ನಾನು ಪಾರ್ಥನ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕೆ ನಿನ್ನ ಬತ್ತಳಿಕೆಯನ್ನ ಸೇರಿದವನು. ಲೋಕದಲ್ಲೇ ಒಂದು ರೂಢಿ ಉಂಟು, ಕರ್ಣ ಅಪ್ರತಿಮ ಬಿಲ್ಜಾಣ. ಆ ಒಂದು ಧೈರ್ಯದಿಂದ ನಿನ್ನಲ್ಲಿ ಬಂದು ಸೇರಿದವ ನಾನು. ಅಶ್ವಸೇನ ಎಂಬುದು ನನ್ನ ನಾಮಧೇಯ. ಓಹೋ, ನೀನು ಅಶ್ವಸೇನ. ನಿನಗೆ ಅರ್ಜುನ್ನಲ್ಲಿ ಸೇಡು. ನೇರಾಗಿ ಎದುರಿಸಿ ಅವನನ್ನು ಏನೂ ಮಾಡಲಾರದೆ ಇದ್ದಂತಹ ದುಸ್ಥಿತಿ ನಿನ್ನ. ಕರ್ಣನಂತೂ ಅರ್ಜುನ ತಲೆ ತೆಗೆಯುತ್ತೇನೆ ಅಂತ ಪ್ರತಿಜ್ಞಾಬದ್ಧನಾಗಿದ್ದಾನೆ. ಅವನನ್ನು ಒಟ್ಟಿಗೆ ಸೇರಿದರೆ ಒಂದೇ ಕಲ್ಲಿಗೆ ಎರಡು ಹಣ್ಣು ಉರುಳಿ. ಅದ ಹೌದು. ಈಗ ನಾನು ಅರ್ಜುನನ್ನು ಕೊಲ್ಲಬೇಕಾದದ್ದು ಯಾರ್ಯಾರಿಗೆ ಬೇಕಾಗಿಯೋ ಅಲ್ಲ, ಕೌರವನಿಗಾಗಿಯೋ ಅಲ್ಲ, ವೈಯಕ್ತಿಕವಾಗಿ ನನಗಾಗಿಯೋ, ಹೀಗೆ ಚಿಂತನೆ ಮಾಡುವಾಗ ಅಯ್ಯ, ನೀನು ಅರ್ಜುನನ್ನು ವಿರೋಧಿ ಅಂತ ಅಂಗೀಕರಿಸಿದ್ದಿ. ನಿನಗೆ ಅರ್ಜುನ ಸಾಯಬೇಕು, ನಿನ್ನಿಂದಲೇ ಸಾಯಬೇಕು ಎಂಬ ಹಠ ಏನೂ ಇಲ್ವಲ್ಲ. ನಮ್ಮಿಬ್ಬರ ಗುರಿಯೂ ಒಂದೇ ಆಗಿರುವಾಗ ಏನಾದ್ರೂ ಇಲ್ಲಿ ಒಪ್ಪಂದ ಮಾಡಿಕೊಂಡ್ರೆ ಸಹಾಯ ಆದೀತು. ಒಳ್ಳೆ ಅರ್ಥಶಾಸ್ತ್ರ ನಿಪುಣ ನೀನು. ಹೇಗೆ ಅಂತಂದ್ರೆ ಶತ್ರುವಿನ ಶತ್ರುವೂ ಮಿತ್ರನೇ. ಹಾಗಾಗಿ ನನ್ನನ್ನು ಬಂದು ಸೇರಿದ್ದಿ. ಈಗ ಪ್ರಾಮಾಣಿಕವಾಗಿ ನಾನು ಕೇಳೋದು, ನೀನಾಗಿ ಅರ್ಜುನನ್ನು ಏನನ್ನೂ ಮಾಡಲಾರೆ ಅಷ್ಟೇ. ನಾನು ನಿನ್ನನ್ನು ಪ್ರಯೋಗಿಸುವುದರ ದ್ವಾರ ನೀನು ಅರ್ಜುನನ್ನು ಕಚ್ಚಬಲ್ಲೆ, ವಿಷ ಏರಿ ಅರ್ಜುನ ಸಾಯಬಲ್ಲ. ಇದು ಸತ್ಯ ಹೌದಾಗಿದ್ರೆ ನಾನು ನನ್ನಷ್ಟಕ್ಕೆ ನನ್ನ ವೈಯಕ್ತಿಕವಾದಂತಹ ರೀತಿ ನೀತಿಗಳನ್ನು ಮತ್ತೊಮ್ಮೆ ವಿಮರ್ಶಿಸಿಕೊಳ್ಳಬೇಕಾಗ್ತದೆ. ನಿನಗಾಗಿ ನಾನು ಅರ್ಜುನನ್ನು ಕೊಲ್ಲುವುದಂತೂ ಅಲ್ಲವೇ ಅಲ್ಲ. ಅಶ್ವಸೇನ ಸಂತಾನಕ್ಕೆ ಮಹಾದ್ರೋಹ ಪಾಂಡವರು ಮಾಡಿರ್ಲಿ, ಅಥವಾ ಪಾಂಡವರಿಂದ ಇನ್ನು ಯಾವ ವರ್ಗಕ್ಕೋ ಏನೋ ಆಗಿರ್ಲಿ, ಅದನ್ನೆಲ್ಲ ಹೇಳಲಿಕ್ಕೆ, ಕೇಳಲಿಕ್ಕೆ, ನಿವಾರಣೆ ಮಾಡಲಿಕ್ಕೆ ನಾನೇನು ಪ್ರಪಂಚದ ಭಾರವನ್ನು ಹೊತ್ತುಕೊಂಡಂತಹ ಒಬ್ಬ ಕರ್ಣ ಅಲ್ಲ. ನಾನು ಕೇವಲ ಕೌರವೇಶ್ವರನ ಸೇನಾಪತಿಯಾದಂತಹ ಕರ್ಣ. ನಿನಗಾಗಿ ನಾನು ಅರ್ಜುನನ್ನು ಕೊಲ್ಲಲಾರೆ. ನಿನಗಾಗಿ, ನನಗಾಗಿಯೋ ಕೌರವನಿಗಾಗಿಯೋ ಕೊಲ್ಲದೆ ಬಿಡಲಾರೆ. ಈ ನಿಷ್ಠೆ, ಈ ಆತ್ಮವಿಶ್ವಾಸ ನನಗೆ ಇನ್ನೊಬ್ಬರ ಸಹವಾಸದಿಂದಲೋ, ಇನ್ನೊಬ್ಬರ ಸ್ನೇಹದಿಂದಲೋ, ಮತ್ತೊಬ್ಬರ ಬಂಡವಾಳದಿಂದಲೋ ಬಂದಂತಹ ವ್ಯಾಪಾರಿ ಬುದ್ಧಿ ಅಲ್ಲ. ಪರರ ಹಂಗಿನಲ್ಲಿ ವಿರೋಧಿಯನ್ನು ಗೆಲ್ಲುವ ಒಬ್ಬ ದುರ್ಬಲ ವ್ಯಕ್ತಿ ಕರ್ಣನಲ್ಲ ಎಂಬ ಆತ್ಮವಿಶ್ವಾಸ ನನ್ನಲ್ಲಿ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ನೀನಲ್ಲ, ಇನ್ನು ಯಾವನೇ ಬಂದು ಬೇಡಿದರೂ ಕೂಡ ಅಯ್ಯೋ ಮರುಳೆಲ ಎಲೆ ವಿಶಿಖ ನಾನೇ ಪರರ ಹಂಗಲಿ ಗೆಲುವ ಕರ್ಣನೆ. ಅವರಿಗೆ ವೈರಿಯು ನೀನು, ನಿನ್ನನ್ನು ತೊಡುವುದಿಲ್ಲ ಮರಳೆಂದ. ಆದುದರಿಂದ ಪುನರಾವರ್ತನೆ, ಮತ್ತೊಮ್ಮೆ ಆವರ್ತನೆ. ಕರ್ಣ ಈ ಪ್ರಪಂಚದಲ್ಲಿ ಹಂಗಿಗನಾದದ್ದು ಚಿತ್ತ, ಮನಸ್ಸು, ಬುದ್ಧಿ, ನಾನು ಎಂಬಂತಹ ಅಭಿಮಾನ ಇದೆಲ್ಲ ಕೌರವನ ಆಡಿಸಿದಂತೆ ಅಲುಗಾಡುವಂತಹದ್ದೇ ಹೊರತು ತನ್ನತನದ ಯಾವತ್ತೂ ಪ್ರತಿಷ್ಠಾನದಲ್ಲಿ ಇದು ಬೆಳೆದು ಬಂದದ್ದಲ್ಲ. ಆದ ಕಾರಣ ನಿನಗೆ ಅರ್ಜುನಲ್ಲಿ ವಿರೋಧ ಇದ್ದರೆ, ಇಂದಿನ ಯುದ್ಧದಲ್ಲಿ ಅರ್ಜುನ ಬದುಕಿದರೆ ಬೇರೇನಾದ್ರೂ ಆಲೋಚನೆ ಮಾಡು. ನಿನ್ನ ಮಾರ್ಗ ನಿನಗೆ. ಇಲ್ಲಿ ರಹಸ್ಯ ಏನು? ನಿನಗೆ ಕೌರವನ ಜಯಕ್ಕಾಗಿ ಅರ್ಜುನ ವಧೆ ಆಗೋದು ಬೇಡ. ಕರ್ಣನ ಪ್ರತಿಜ್ಞೆ ಪೂರ್ತಿ ಆಗೋದಕ್ಕೆ ಬೇಕಾಗಿ ನಿನಗೆ ಅರ್ಜುನ ವಧೆ ಬೇಡ. ನನ್ನ ತಾಯಿಯನ್ನ ಕಳೆದುಕೊಂಡದ್ದಕ್ಕೆ ನಿನ್ನ ಆಳನ್ನಾಗಿಸುವೆ ನನ್ನನ್ನು. ಹೋಗಲಿ, ದುರ್ಬಲನಾದಂತಹ ನೀನು ಮತ್ತೊಮ್ಮೆ ಸರಿಯಾಗಿ ನಾನು ಎಸೆದರು, ನಿನ್ನನ್ನು ಹೊತ್ತು ಅರ್ಜುನ ಮೈ ಮೇಲೆ ಹಾಕಿದ್ರು, ಅರ್ಜುನನ್ನು ನೀನು ಕೊಲ್ಲಲಾಪೆ ಅನ್ನುವುದಕ್ಕೆ ಪೂರ್ವಭಾವಿ ಪುರಾವೆ ಏನೂ ಇಲ್ಲ. ಆದ ಕಾರಣ ದುರ್ಬಲ, ದುರಹಂಕಾರಿ, ಯಾರ್ಯಾರ ಮಾನ ಮರ್ಯಾದೆಯನ್ನು ಮಾರಾಟ ಮಾಡೋದಕ್ಕೆ ಯುದ್ಧಾಂಗಣದಲ್ಲಿ ಬಂದು ಮತ್ತೊಮ್ಮೆ ತೊಡು ಅಂತ ಹೇಳ್ತಾ ಇದೆಯಲ್ಲ. ನಾನು ತೊಡುವುದಲ್ಲ, ನಿನ್ನನ್ನು ಬಿಡುವುದು ಅಂದ್ರೆ ಸಹವಾಸವನ್ನು ಬಿಡುವುದು. ನನ್ನನ್ನು ಸೇರುವಾಗ
ನನ್ನ ಬತ್ತಳಿಕೆಯಲ್ಲಿ ನೀನು ಬೀಡಾರ ಹೂಡುವಾಗ ನನಗೆ ಏನಾದರೂ ಸೂಚನೆ ಕೊಟ್ಟಿಲ್ಲ. ಈಗ ಅರ್ಜುನ ಸಾಯ್ತಿದ್ರೆ ಬಹುಶಃ ಇದಕ್ಕಿಂತ ಹೆಚ್ಚಿನ ವಿಜೃಂಭಣೆಯಿಂದ ಪ್ರಚಾರ ಮಾಡ್ತಿದ್ಯೋ ಏನೋ. ಆ ಕರ್ಣನೇನು ನಾನು ಕೊಂದಿರುವುದು ಅರ್ಜುನನ್ನು ಅಂತ, ಅಲ್ಲಿಗೂ ನನ್ನ ದುಡಿತಕ್ಕೆ ಒಂದು ಕಳಂಕ. ಆದ ಕಾರಣ ಎಲೆ ನಿವಾಳಿ ಕುರುಕ್ಷೇತ್ರವನ್ನು ಬಿಟ್ಟು ಹೊರಕ್ಕೆ ಹೋಗ್ತೀಯೋ ಅಲ್ಲ, ನಿನ್ನನ್ನು ನಾನೇ ನೋಡಿಕೊಳ್ಬೇಕು ಹೇಗೆ? ಅಯ್ಯೋ ಎಲ್ಲವೋ ನಿನ್ನನ್ನು ಜಗಮರಿಯ, ಎಲ್ಲವೋ ನಿನ್ನನ್ನು ಜಗಮರಿಯ ಕಂಪಿಲರ ಮಗನನ್ನು ತಂದು ಕುಲಜನನು ಮಾಡಿದ ಕಣೆಯಲ್ಲಿ ಫಲವ ತೋತೆ. ಕರ್ಣ, ಸರ್ಪಶರವನ್ನು ನಿರಾಕರಿಸಿ ಬಿಟ್ಟಿಯ ಕರ್ಣ. ಏನು ಆ ಕೌರವ ಯಾವ ಕಾಲದಲ್ಲಿ ನಿನಗೆ ಆಶ್ರಯ ಕೊಟ್ಟನೋ ಆ ಸಮಯದಲ್ಲಿ ಅವನ ಆಶಯ ಏನಿತ್ತು? ಪಾಂಡವರೆಂಬ ಮದಗಸಿದ ಆನೆಗೆ ಈ ಕರ್ಣ ನಾಳೆ ಅಂಕುಶನಾದಾನು ಹೀಗೆ ಆಶೆ ಪಟ್ಟಿದ್ದ. ಅದಕ್ಕಾಗಿಯೇ ಕುಲವೇ ನಿರ್ಣಯ ಇಲ್ಲದಂತಹ ನಿನಗೆ ಸಹಪಂಕ್ತಿ ಭೋಜನ, ಸಹವಾಸ, ಕುಲಜರತ್ತು ಅಂತ ಆಶ್ವಾಸ ಆಸ್ಥಾನವೊಂದಲ್ಲಿ ನಿನಗೆ ಅಧಿಕಾರವನ್ನು ಕೊಟ್ಟಿದ್ದ. ನೀನೇನೋ ಅವನಿಗೆ ಆಗಾಗ ಆಗಾಗ ಯಾರು ಏನೇ ಹೇಳಲಿ ವಿರೋಧಿಗಳಂತಹ ಪಾಂಡವರಿಂದ ಯಾವ ಕಾಲಕ್ಕೂ ನಿನಗೂ ಏನೂ ಆಗದ ಹಾಗೆ 14 ಲೋಕಗಳೇ ಮುನಿದು ಬಂದು ನಿಂತ ಪಾಂಡವರ ಹರಿಭವನ್ನ ಅಂತ ನಿಲ್ಲಲಿ, ನನ್ನ ತೋಳ್ತ್ರಾಣದಿಂದ ಈ ಹಸ್ತಿನಾವತಿಯ ಸಿಂಹಾಸನ ನಿನ್ನ ಪಾಲಿಗೆ ಸ್ಥಿರವಾಗಿಸುತ್ತೇನೆ, ಹೀಗೆಲ್ಲ ಹೇಳಿದ್ದೀಯ ಕರ್ಣ. ಅಂತ ಅವಕಾಶ ತಾನಾಗಿ ಬಂದು ನಿನ್ನ ಕೈಗೆ ಸಿಕ್ಕಿಯದೆ. ಯಾಕಂದ್ರೆ ಬಿಟ್ಟಂತ ಶರ ಮತ್ತೊಮ್ಮೆ ಬಂದು ನನ್ನನ್ನು ತೊಡು. ಬಹುಶಃ ನಾವು ಕಂಡದ್ದು ಇಲ್ಲ, ಕೇಳಿದ್ದು ಇಲ್ಲ. ಇದು ಕಥೆಯನ್ನು ಹೇಳಿದ್ದಾರೆ. ಹಿಂದೆ ತ್ರೇತೆಯಲ್ಲಿ ರಘುರಾಮಚಂದ್ರ ಬಿಟ್ಟ ಬಾಣ ಹೌದಂತೆ ಒಂದು ಮತ್ತೆ ಪುನಃ ಹಿಂದೆ ಬರುತ್ತಿತ್ತು. ಅದು ಈ ದ್ವಾಪರ್ಯ ಅಲ್ಲ, ಅಲ್ಲ. ಅಥವಾ ನೀನು ಶ್ರೀರಾಮಚಂದ್ರನು ಅಲ್ಲ. ಅಲ್ಲ ಅಯ್ಯ, ಇಂಥ ಅವಕಾಶ ನೀನು ವಂಚಿತನಾದಿ ಆದರೆ ಆ ಕೌರವ ನಿನ್ನ ಮೇಲಿಟ್ಟಂತ ವಿಶ್ವಾಸಕ್ಕೆ ಏನು ಬೆಲೆ? ಒಬ್ಬ ಸಾಕಿದ ಕೀಳು ಜಾತಿಯ ವಲಯನಾದರೂ ತನ್ನ ದೊರೆಯ ಅಂತ್ಯಕಾಲದಲ್ಲಿ ತನ್ನ ಹರಣವನ್ನಾದರೂ ಒಪ್ಪಿಸಿ ಅವನನ್ನು ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಸಾಧಿಸ್ತಾನೋ ಇಲ್ವೋದು ಬೇರೆ. ಹೀಗೆಲ್ಲ ಇರುವಾಗ ಆ ಕೌರವ ನಿನ್ನಲ್ಲಿಟ್ಟಂತ ವಿಶ್ವಾಸ ಏನು? ನೀ ಮಾಡಿದಂತ ಉದ್ಯೋಗ ಏನಾಯ್ತು? ಇದನ್ನೆಲ್ಲ ಎಣಿಸುವಾಗ ಯಾಕೆ ಹೀಗೆ? ಭೂಪತಿ, ಏನು ಕೌರವ ನನ್ನ ಮೇಲೆ ಇರಿಸಿದ ವಿಶ್ವಾಸಕ್ಕೆ ಇಲ್ಲಿ ಏನು ಧಕ್ಕೆ ಬಂತು ಈಗ? ಏನೆಲ್ಲವೋ ವಿಶ್ವಾಸಘಾತುಗೆ, ಏನೆಲ್ಲವೋ ವಿಶ್ವಾಸಘಾತುಗ ನೀನು ರಣಗಂಡುವರೇ. ಸ್ವರ್ಗದ ಮಾನನೆಯ ನದಿ ಸುಗಮ ಗೆಡಿಸದೆ ಎನ್ನಲು ಬೇಡ ಕರ್ಣ. ಇಷ್ಟೆಲ್ಲ ಪೀಠಿಕೆಯಾಗಿ ನಿನಗೆ ಹೇಳಿದೆ ಯಾಕೆ? ನಾನು ಯಾಕೆ? ನೀನು ಈ ಶರವನ್ನು ಧಿಕ್ಕಾರ ಮಾಡಿದಂತಹದ್ದು ಆ ಕೌರವನಲ್ಲಿ ಇಟ್ಟಂತ ವಿಶ್ವಾಸ ಘಾತಕತನವಾಯಿತು. ನಿನ್ನ ಸ್ವಪ್ರತಿಷ್ಠೆ ಮೇಲೆಯಲ್ಲ, ಅವನ ಅನ್ನ ಉಂಡು ಬೆಳೆದಂತ ಈ ದೇಹ ಈ ಪಾರ್ಥನೊಬ್ಬ ಸತ್ತದಂತಾದ್ರೆ ಪಾಂಡವರಿಗೆ ಇನ್ನು ಯುದ್ಧ ಬೇಕಾ? ಬೇಡ. ಹಾಗಾದ್ರೆ ಕೌರವನಿಗೆ ವಿರೋಧಿಗಳೇ ಇಲ್ಲ, ಇದು ಸತ್ಯವಾಗುತ್ತಿರಲಿಲ್ವೇ? ಓಹೋ ಕರ್ಣ, ಯಾಕೆ ನೀ ಹೀಗೆ ಮಾಡಿರಬಹುದು ಎಣಿಸಿದಾಗ ಈ ರಣಕ್ಕೆ ನೀನು ಅಂಜಿದೆಯೇ? ಹಾಗೆ ನನಗೆ ಮನಸ್ಸಿಗೆ ಭಾಸವಾಗ್ತದೆ. ಅಡಿಯ ಮುಂದೆಡೆ ಸ್ವರ್ಗ, ವೀರಕ್ಷತ್ರಿಯನಾದವನು ವಿರೋಧಿಗಳ ಮುಂಭಾಗದಲ್ಲಿ ಸತ್ರು ಅಲ್ಲಿ ಸ್ವರ್ಗದಲ್ಲಿ ಸುಖ ಸಿಗ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಶರವನ್ನು ತೊಟ್ಟಿದ್ರೆ ಅದು ಕೊಲತಿತ್ತೋ ಇಲ್ವೋ ಅದು ಪ್ರಯೋಗದ ಆಮೇಲಿನಂತ ವ್ಯವಹಾರ. ಪ್ರಯತ್ನ ಪಟ್ಟಿದ್ರೆ ತಪ್ಪೇನು? ತಪ್ಪಿಲ್ಲ, ತಪ್ಪಿಲ್ಲ. ಆದ್ದರಿಂದ ಧಿಕ್ಕರಿಸಬೇಡ, ಮತ್ತೆ ಪುನಃ ಕರೆದು ಶರವನ್ನು ತೊಡು. ಭೂಪತಿ, ವಿವೇಕಿಯೊಬ್ಬ ಬೆಳಕನ್ನು ನೀಡಿದಾಗ ಅದರ ದರ್ಶನ ಮಾಡದೇ ಇದ್ದಷ್ಟು ಮೂಢನೂ ಅಲ್ಲ, ಮೂರ್ಖನೂ ಅಲ್ಲ. ಕಾರಣ ಪ್ರಾರಂಭಕ್ಕೆ ನೀನು ಉಪದೇಶ ಮಾಡಿದೆ, ಕೊರಳಿಂದ ಎದೆಗೆ ತಗ್ಗಿಸು. ಎದೆಗೆ ತಗ್ಗಿಸ್ತಿದ್ರೆ ಆಗ್ತಿತ್ತೋ ಏನೋ? ಆಗತಿತ್ತೋ ಏನಲ್ಲ, ನಿಸ್ಸಂದೇಹ. ಯಾಕೆ? ಈ ಬಾಣ ಅರ್ಜುನಿಂದ ತುಂಡು ಮಾಡಲ್ಪಡುವಂತಹ ದುರ್ಬಲವಾದದ್ದಲ್ಲ. ಇದು ಅರ್ಜುನ ಪ್ರಾಣವನ್ನೇ ಹೀರುತ್ತದೆ ಎಂಬುದಕ್ಕೆ ಸಾಕ್ಷಾತ್ ಸರ್ವಶಕ್ತನಾದಂತಹ ಭಗವಂತ ಕೃಷ್ಣ ಸಾರಥ್ಯದಲ್ಲಿ ರಥ ತಗ್ಗಿಸಿದ್ದೇ ಸಾಕ್ಷಿ ಅಲ್ಲವೇ? ಹಾಗಾದ್ರೆ ಇದು ಗುರಿ ಮುಟ್ತಿದ್ರೆ ಕಿರೀಟದ ಬದಲಿಗೆ ಅರ್ಜುನ ಕೊರಳು ಹೋಗುತ್ತಿತ್ತು ಅಂತ ಒಪ್ಪಿಕೊಳ್ಳುವ ವಿಶಾಲ ಬುದ್ಧಿ ನನಗಿದೆ. ಮತ್ತೆ ಆದ ಕಾರಣ ಇದನ್ನು ಸಣ್ಣದು ಮಾಡುವುದಲ್ಲ ನಾನು.
ಮತ್ತೊಮ್ಮೆ ಹಾ. ಆಗ ಬಂದಂತಹ ತಪ್ಪನ್ನು ತಿದ್ದಿಕೊಳ್ಳುತ್ತಾ ಹಾ. ನಾನು ಪ್ರಯೋಗಿಸಿದ್ರೆ ಹ್ಮ್. ಸರಿಯಪ್ಪ, ಇದು ಮತ್ತೊಂದು ಬಾಣದಲ್ಲಿ ಆವೇಶಗೊಂಡಿತು. ಈಗ ನಿಜವೇಷದಿಂದ ಪ್ರತ್ಯಕ್ಷವಾದರೂ ಕೂಡ ಸಾಧಾರಣವಾದಂತಹ ಒಂದು ಬಾಣವನ್ನು ನಾನೀಗ ಅರ್ಜುನ ವಕ್ಷಸ್ಥಳಕ್ಕೆ ಗುರಿಯಾಗಿ ಇಟ್ಟು ಹೊಡೆದರೆ ಇದರ ಪ್ರವೇಶ ಅದರೊಳಗಾದ್ರೆ ಅರ್ಜುನ ಪ್ರಾಣ ಹೋದೀತು ಅಂತ ಒಪ್ಪಿಕೊಳ್ಳುವ ಬುದ್ಧಿ ನನಗೂ ಉಂಟು. ಆದರೆ ವಿಶ್ವಾಸಘಾತಕ ಅಲ್ಲ ಇದು. ಶ್ರೀರಾಮನಿಗೆ ಮಾತ್ರ ಹೀಗೆ ಬರ್ತಿತ್ತು, ಇದೊಂದು ವಿಶೇಷ ನಿನಗೆ ಬಂತು. ಇದರ ಅಂತರಾರ್ಥವನ್ನು ನಾನು ಗ್ರಹಿಸಿದೆ. ಯಾಕೆ ಬಂತು? ರಾಮನ ಬಾಣದ ಹಾಗಿದ್ದ ಜೀವಂತ ಬಾಣ ಅಲ್ಲ ಇದು. ಇದು ಕರ್ಣನ ಬಳಿಗೆ ಯಾಕೆ ಬಂತು? ಯಾಕೆ ಬಂತು ಹೇಳದೆ ಉಳಿಯಲೆ. ಉಗುಳಿದರೆ ಶುದ್ಧ ಕೆಡುತ್ತದೆ, ನುಂಗಿದರೆ ಕಂಟಲು ಸುಡುತ್ತೆ. ರಾಮಾವತಾರದ ಯೋಗ್ಯತೆ ನನ್ನಲ್ಲಿ ಉಂಟು ಅಂತ ಅಲ್ಲ. ಈ ಬಾಣ ಯಾಕೆ ಬಂತು ಅಂತ ಹೇಳಿದರೆ ಕರ್ಣನು ಭ್ರಷ್ಟಾಚಾರಿ ಅಂತ ಪ್ರಪಂಚಕ್ಕೆ ತೋರಿಸುವುದಕ್ಕೆ. ಭೂಪತಿ ಮಾತೆಗಿತ್ತೆನು ಭಾಷೆಯನು, ಮಾತೆಗಿತ್ತೆನು ಭಾಷೆಯನು, ತವ ಜಾತರೊಳಗೈವನನು ಘಾತಿಸದೆ ಕಾಯ್ವೆನೆಂಬ. ತವ ಜಾತರೊಳಗೈವನನು ಘಾತಿಸದೆ ಕಾಯ್ವೆನೆಂಬ ಮಾತಿಗೋಸುಗವೇ ಸೋತವನು ತಾನೀಗ. ಮಾತಿಗೋಸುಗವೇ ಸೋತವನು ತಾನೀಗ. ಪಾರ್ಥನ ಘಾತಿಗೊಪ್ಪಿಸಿ ತನುವಗಳವೇ ಭೀತಿ ಬೇರಿಲ್ಲೆನಲು. ಏನು ಮಾಡೋಣ? ಆಕೆಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ. ಸೂರ್ಯನಿಗೆ ಅರ್ಘ್ಯನ್ನು ಕೈಯಲ್ಲಿ ತುಂಬಿ ಆರಾಧನೆಗೆ ಅಂತ ಸನ್ನದ್ಧನಾಗಿ ಅಂತರ್ಮುಖಿಯಾದ ಕಾಲಕ್ಕೆ ಓಡಿ ಬಂದಂತಹ ಮಹಾತಾಯಿ ಕುಂತಿದೇವಿ. ಕರ್ಣ ಅರ್ಘ್ಯವು ಚೆಲ್ಲಿ ಹೋಯಿತು. ಮೊದಲೇ ಕೃಷ್ಣ ಎಚ್ಚರಿಸಿದ್ದ. ಕೇಳಿದೆ ಧ್ವನ್ಯರ್ಥದಲ್ಲಿ ಕೇಳಿದೆ, ದ್ವಂದ್ವಾರ್ಥದಲ್ಲಿ ಕೇಳಿದೆ. ಏನು ಮಹಾದೇವಿಯವರು ಮಹಾತಾಯಿಯವರು ಏನು ವಿಜಯಂ ಗೈದಿರಿ? ಆವಾಗಲೇ ಆ ಕುಂತಿ ಕರ್ಣ ಬೇಡುವೆಂ, ನಿನ್ನಲ್ಲಿ ನಾನು ಬೇಡುತ್ತೇನೆ. ಎಲ್ಲವೂ ಹೌದು, ಹಿರಿಯಳು ಹೌದು, ಮಹಾರಾಣಿಯಾಗಿ ಮೆರೆದವಳು ಹೌದು, ಆದರೆ ಬಹುಮಕ್ಕಳ ತಾಯಿಯಾಗಿ ನಿನ್ನಲ್ಲಿ ಬೇಡುತ್ತೇನೆ. ಆವಾಗ ಎಲ್ಲ ಮರೆತು ಹೋಯ್ತು. ಇಲ್ಲದಿದ್ರೆ ಇಂಥ ತಾಯಿಯನ್ನು ತಾಯಿ ಅಂತ ಒಪ್ಪಿಕೊಳ್ಬೇಕೆ ಎಂಬ ಒಂದು ಮನಕಷಾಯ ಇತ್ತು. ಆವಾಗ ಚಿಂತೆ ಇಲ್ಲ. ಏನಮ್ಮ ಏನಾಗಬೇಕು? ಆಗ ಹೆತ್ತ ತಾಯಿ ನಾನು, ನೀನು ಜ್ಯೇಷ್ಠ ಪುತ್ರ. ಆದ್ರೆ ಏನು ಮಾಡೋಣ, ಇದ್ದೂ ಇಲ್ಲದಂತಾಗಿದೆ. ನಿನ್ನನ್ನು ಅಂಗೀಕರಿಸೋಣವೋ? ಹಾಗಾದ್ರೆ ಮೊದಲು ಬಿಟ್ಟದ್ದು ಯಾಕೆ ಅಂತ ನಾನು ಪ್ರಪಂಚಕ್ಕೆ ಉತ್ತರ ಹೇಳಬೇಕು. ಆದ ಕಾರಣ ಬಹಳ ಕಷ್ಟ. ಏನೇ ಆಗಲಿ, ಕೌರವನೇ ನಿನ್ನನ್ನು ಬೆಳೆಸಿದ್ದಾನೆ, ಕೌರವನಿಗಾಗಿಯೇ ನೀನು ಉಳಿದಿದ್ದಿ, ಬಾಳಿದ್ದಿ, ನನ್ನ 5 ಮಕ್ಕಳನ್ನು ಕಾಪಾಡಬೇಕು ಅಂತ ಹೇಳುವಾಗ ಸರಿಯಪ್ಪ, ಆದರೂ ದ್ರೋಹ ಮಾಡಬಾರದು ಕೌರವೇಶ್ವರನಿಗೆ ಅಂತ 5 ಮಕ್ಕಳು ಉಳಿಯುವಂತೆ ಪ್ರಯತ್ನಿಸ್ತೇನೆ ತಾಯಿ. ಆದ್ರೆ ಒಂದು ಸಣ್ಣ ತಿದ್ದುಪಡಿ ಇದೆ. ಅರ್ಜುನ್ನಲ್ಲಿಲ್ಲ ದಯೆ ಇಲ್ಲ, ದಾಕ್ಷಿಣ್ಯ ಇಲ್ಲ. ಹೇಗೂ ನಾವು ಪ್ರತಿಜ್ಞಾಬದ್ಧರು, ಅವನೋ ನಾನು ಎಂಬಲ್ಲಿ. ಅರ್ಜುನನನ್ನು ಕೊಲ್ಲುತ್ತೇನೆ, ಪ್ರಯತ್ನಿಸ್ತೇನೆ. ಅರ್ಜುನ ಸತ್ತರೆ ಆಮೇಲೆ ನಿನ್ನ ಮಾತೃತ್ವವನ್ನು ನಾನೇ ಪ್ರಪಂಚಕ್ಕೆ ಹೇಳಿ ಶ್ರೀಕೃಷ್ಣನ ಸಾಕ್ಷಿಯಲ್ಲಿ ಅರ್ಜುನನ ಸ್ಥಾನಕ್ಕೆ ಬರ್ತೇನೆ. ಅಲ್ಲ, ಅರ್ಜುನೇ ನನ್ನನ್ನು ಹೊಡೆದು ಕೊಲ್ಲುತ್ತಾನೆ ಅಂತ ಆದರೆ ಸರಿಯಪ್ಪ, ನೀನು ನಂಬಿದ 5 ಮಕ್ಕಳಿಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳುವಾಗ ರಾಜಮಾತೆ, ಅದು ನಾನು ಆಲೋಚಿಸುವುದು ಹೇಗೆ? ಆದೀತ ಕರ್ಣ, ಆದೀತು, ನಿನ್ನಂತಹ ವೀರನಿಗೆ ಶೋಭಾಯಮಾನವಾದದ್ದು. ನನಗಂತೂ 6 ಮಕ್ಕಳನ್ನು ಇಟ್ಟುಕೊಳ್ಳುವ ಯೋಗ ಇಲ್ಲ ಅಂತ ಮೊದಲೇ ನಿರ್ಣಯ ಆಗಿ ಹೋಗಿಯದು. ಒಂದು ಕೆಲಸ ಮಾಡಿ, ಹೇಗೆ ತೊಟ್ಟಂಬ ತೊಡದಿರು. ನನಗೆ ಗೊತ್ತಿಲ್ಲದೆ ಇದ್ದದ್ದು ಆ ಮಹಾತಾಯಿಗೆ ಹೇಗೆ ಗೊತ್ತಾಯ್ತು? ಈಗ ಇವನು ಬಂದು ತಾನು ಅಶ್ವಸೇನ ಹೀಗೀಗೆ ನಾನು ನಿನ್ನ ಬತ್ತಳಿಕೆಯಲ್ಲಿ ಮರೆಯಾಗಿ ಸೇರಿಕೊಂಡಿದ್ದೆ, ನಿನ್ನ ಸರ್ವಮುಖಿ ಬಾಣದಲ್ಲಿ ಆವೇಶಗೊಂಡಿದ್ದೆ, ಅರ್ಜುನ ತಲೆ ಕತ್ತರಿಸಬೇಕು ಎಂಬ ಉತ್ಸಾಹದಿಂದ ಇದ್ದೆ. ಆದರೆ ಕೊರಳಿಗೆ ಹಿಡಿದದ್ದರಿಂದ ಕಿರೀಟ ಹೋಯ್ತಷ್ಟೇ. ಶಲ್ಯಭೂಪತಿಯ ಮಾತಿನಂತೆ ನೀನು ವಕ್ಷಸ್ಥಳಕ್ಕೆ ಸರಿಯಾಗಿ ಹಿಡಿಯುತ್ತಿದ್ದರೆ ಅರ್ಜುನ ಸತ್ತೇ ಹೋಗುತ್ತಿದ್ದ ಅಂತ ಹೇಳ್ತಾನೆ. ಇವ ಹೇಳುವಾಗ ನನಗೆ ಆ ತಾಯಿಯ ಕೋರಿಕೆಗೆ ವ್ಯಾಖ್ಯಾನ ಮಾಡಬೇಕು ಅಂತ ತೋರೋದು. ಇದು ಕುಂತಿದೇವಿಗೆ ಮೊದಲೇ ಗೊತ್ತುಂಟು. ಹೀಗೊಬ್ಬ ಬಂದು ಸೇರಿದ್ದಾನೆ, ಅರ್ಜುನಿಗೆ ಅಪಾಯ ಇದೆ ಅಂತ. ಯಾರದು ತಂತ್ರ? ಯಾರದು ತಂತ್ರ? ಯಾರು? ಶ್ರೀಕೃಷ್ಣ ಅಲ್ಲಿದ್ದ ಮೇಲೆ ತಂತ್ರ ಯಾರದ್ದು ಅಂತ ಯಾಕೆ ನಾವು ಆಲೋಚಿಸಬೇಕು? ಅಂತೂ ಮಾತೆಗಿಟ್ಟೆನು. ಸರಿಯಮ್ಮ,
ತೊಟ್ಟಂಬ ತೊಡುವುದಿಲ್ಲ ಅಂತ ಮಾತು ತಪ್ಪುವುದಕ್ಕಿಲ್ಲ. ಅಂತೂ ಇದು ಕರ್ಣನ ಸತ್ವ ಪರೀಕ್ಷೆಗೆ ಬೇಕಾಗಿ ದೈವ ಮುಂದಿಟ್ಟಂತಹ ಒಂದು ಸನ್ನಿವೇಶ, ಒಂದು ಸಂದರ್ಭ. ಭೂಪತಿ, ಏನೇ ಆಗಲಿ ಹೆಚ್ಚು ವಿವರಣೆಯನ್ನು ನೀನು ಕೇಳಲಾಗದು. ತೊಟ್ಟಂಬ ತೊಡುವುದಿಲ್ಲ ಅಂತ ನಾನು ಈ ಪ್ರಪಂಚದ ಶಕ್ತಿ ರೂಪಿಣಿಯಾದಂತಹ ದೇವಿಯ ಮುಂದೆ ಪ್ರತಿಜ್ಞಾಬದ್ಧನಾಗಿದ್ದೇನೆ. ಯಾವಾಗ ತಾಯಿಯ ಮುಂದೆ ಪ್ರತಿಜ್ಞಾಬದ್ಧನಾಗಿದ್ದೇನೋ, ರಣದೇವತೆ ಮುಂದೆ ಯಾವಾಗ ಈ ವಚನವನ್ನು ನಾನು ಕೊಟ್ಟಿದ್ದೇನೋ, ವಚನ ಭ್ರಷ್ಟನಾಗಲಾರೆ. ಸತ್ಯ ಹೇಳ್ತೇನೆ, ನನಗೆ ಉಳಿಗಾಲ ಇಲ್ಲ. ಅರ್ಜುನ ಮುಂದೆ ನಾನು ಸೋತವನು. ನಾನು ಸೋಲಬೇಕು ಅಂತ ಈ ಪ್ರಪಂಚದಲ್ಲಿ ಅನೇಕ ಶಕ್ತಿಗಳು ದೇವರಿಗೆ ಹರಿಕೆಯನ್ನು ಹೊರತಾವೆ. ಮಾತ್ರವಲ್ಲ, ಕರ್ಣನನ್ನು ಶಪಿಸ್ತಾ ಇದ್ದಾರೆ. ನನ್ನಂತಹ ದುರ್ದೈವಿ ಪ್ರಪಂಚದಲ್ಲಿ ಯಾರೂ ಇಲ್ಲ ಶಲ್ಯಭೂಪತಿ. ಆದ್ರಿಂದ ನೀನು ಕೋಪಿಸಬೇಡ. ತೊಟ್ಟಂಬ ತೊಡಲಾರೆ, ತೊಡಲಾರೆ, ತೊಡಲಾರೆ. ನಂಬಿ ಹಿಡಿದರೆ ನದಿಯ ಮಗ ಹೊಗೆ ಎಂಬಿಗಿದ್ದನು ಗಾಯವನು ಸುತನೆಂಬ ನೆಮದಲ್ಲಿ ತನುವ ಬಿಸುಟನು ಗರಡಿಯಾಚಾರ್ಯ. ಅಂಬು ಬೆಸನವ ಬೇಡಿದರೆ ತೊಡೆನೆಂಬ ಛಲ ನಿನಗಾಯ್ತು. ಮೂವರ ನಂಬಿ ಕೌರವ ಕೆಟ್ಟ ಅಗಟಗಟ. ಕರ್ಣ, ಏನು ಸಾರಥಿ ಭೂಪತಿ? ದುರ್ದೈವಿ ನೀನಲ್ಲ, ಕೌರವ. ಕೌರವನೇ? ಯಾಕಂದ್ರೆ ಯಾಕೆ? ಯುದ್ಧಾರಂಭ ಕಾಲದಲ್ಲಿ ಎಣಿಸಿದ್ದ ಏನು? ಏನು? ಭೀಷ್ಮರಿಗೆ ಸೇನಾಧಿಪತ್ಯವನ್ನು ಕಟ್ಟಿದ್ರೆ ಭೀಷ್ಮರಿಂತ ಮಹಾಪ್ರಭೃತಿಗಳು ಗೆಲ್ಲುವವರು ಪ್ರಪಂಚದಲ್ಲೇ ಇನ್ನೊಬ್ಬರಿಲ್ಲ. ಇಲ್ಲ. ಆದ್ರೆ ಅವನ ಕನಸು ನನಸಾಗ್ಲಿಲ್ಲ. ಆಗಲಿಲ್ಲ. ಅಲ್ಲಿಗೆ ಆಚಾರ್ಯ ದ್ರೋಣರಿಗೆ ಪಟ್ಟ ಕಟ್ಟಿದ. ಹೌದು. ಪ್ರಯೋಜನ ಆಗಲಿಲ್ಲ. ಆಗಲಿಲ್ಲ. ಅಶ್ವತ್ಥಾಮನು ಸಾಯುವುದಿಲ್ಲವೆಂದು ತಿಳಿದು ಸತ್ತಿದ್ದಾನೆಂಬೊಬ್ಬರ ಒಳಗಾಗಿ ದೇಹವನ್ನು ತ್ಯಾಗ ಮಾಡಿದರು. ಒಬ್ಬೊಬ್ಬರಿಗೆ ಒಂದೊಂದು. ಹೌದು. ಭೀಷ್ಮರಿಗೆ ಶಿಖಂಡಿ, ದ್ರೋಣರಿಗೆ ಅಶ್ವತ್ಥಾಮನ ಮರಣದ ದುರ್ವಾರ್ತೆ. ಕಾರಣ ಏನು? ಇದಿಷ್ಟರಿಂದಲೇ ಕೌರವ ಧೃತಿ ಕೆಡಲಿಲ್ಲ. ಆಪ್ತ ಸಗನಾದಂತಹ ಕಾರಣ ಇದ್ದಾನೆ, ಅವನಿಂದ ಜಯ ಸಾಧಿಸ್ತೇನೆ. ಅಂಬು ಬೆಸನವ ಬೇಡಿದರೆ ತೊಡೆನೆಂಬ ಛಲ ನಿನಗಾಯಿತು. ಅಲ್ಲಿಗೆ ಕೌರವನ ಆಸೆ ಹಾಳಾಯ್ತು. ಕಾರಣ ನಿನ್ನ ಅಭಿಪ್ರಾಯವನ್ನು ನಾನು ತಿಳಿದಿದ್ದೇನೆ. ಜಯ ಇಲ್ಲ ಇಲ್ಲ ಹಾಗೆಂದ ಮೇಲೆ ನಾನು ಕೌರವನಿಗೆ ಕೊಟ್ಟ ಮಾತು ಹಾಗೆ ಜಯ ಸಾಧನೆ ಮಾಡುವಂತಹ ಕಾರಣನಿಗೆ ಸಾರಥ್ಯ ಮಾಡ್ತೇನೆ. ಆ ಆಶೆ ಇಲ್ಲ ಇನ್ನು. ಸರಿಯಪ್ಪ. ಕಾರಣ ಹಾಗಿದ್ದ ಮೇಲೆ ನನ್ನ ಸಾರಥ್ಯ ಯಾಕೆ? ಈಗೋ ನಿನ್ನ ವಾಗೆಯನ್ನು ಬಿಟ್ಟಿದ್ದೇನೆ, ಹೊರನಡಿತೇನೆ. ತಪ್ಪಲ್ಲ, ತಪ್ಪಲ್ಲ, ತಪ್ಪಲ್ಲ. ಕೌರವೇಶ್ವರನು ತನಗೆ ಯುದ್ಧದಲ್ಲಿ ಜಯವಾಗುವುದಕ್ಕೆ ಕರ್ಣ ದುಡಿಯುತ್ತಾನೆ. ಮಾಮ, ನೀವು ಸಾರಥ್ಯ ಮಾಡಬೇಕು ಅಂತ ಕೇಳಿಕೊಂಡದ್ದು. ಇಲ್ಲಿ ಕರ್ಣನಾದಂತಹ ನನಗೆ ವೈಯಕ್ತಿಕವಾದಂತಹ ಧರ್ಮವೂ ಇದೆ. ಕರ್ಣನ ವೈಯಕ್ತಿಕ ಧರ್ಮಕ್ಕೆ, ಸಾರಥ್ಯಕ್ಕೆ ಶಲ್ಯನು ಬದ್ಧನಲ್ಲ. ಬಿಟ್ಟು ಹೋದ, ಹೋಗಲಿ. ಇಂತು ಸಮರದಿ ಸುರಿವನ ಕುತದಿ ತಂತಿ ಮುಳುಗುವ ಜನದಿ ಕೆಸರುಗಳಂತು ಧರಣಿಯೊಳಿಂದು ದಾವರ ರಥಮೋ. ಪಾರ್ಥ, ಶಲ್ಯಭೂಪತಿ ಬಿಟ್ಟು ಹೋದರೇನಾಯ್ತು? ಪ್ರತಿಭಟನಾಗಿ ಸಾರಥ್ಯವನ್ನು ಕೈಗೊಂಡು ರಥಿಕನಾಗಿಯೂ ದುಡಿಯುವುದಕ್ಕೋಸ್ಕರ ಹೇಗೆ ಸನ್ನದ್ಧನಾಗಿದ್ದೇನೆ ನೋಡು. ಅಳುಕುವ ಭಟನೆ ನಾನು. ಆದ ಕಾರಣ ಸರ್ವ ಪ್ರಯತ್ನದಿಂದ ಒಂದು ತೀರ್ಮಾನಕ್ಕೆ ಬರಬೇಕು ಎಂಬ ಅಮಿತ ಉತ್ಸಾಹದಿಂದ ಇದೋ ನಿನ್ನನ್ನು ಎದುರಿಸಿದ್ದೇನೆ ನೋಡು. ಪರಿಣಾಮ ಏನು ಎಂಬುದನ್ನು ಪ್ರತೀಕ್ಷಿಸು. ಹಾ, ಏನಾಗಿ ಹೋಯ್ತು ಪಾರ್ಥ? ಕೇಳೆಯ ಪಾರ್ಥ, ಕೇಳೆಯ ಪಾರ್ಥನೆ ವೈರ ಕಣ್ಣನ ಕೊಲುವ ವೇಳೆ ಇದೆಗ ನೋಡು. ಕೊಲುವ ವೇಳೆಯದೀಗ ನೋಡು. ತೊಡು ದಿವ್ಯ ಶರಮ. ಪಾರ್ಥ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಈಗ ನೀನು ಪಾಲಿಸಬೇಕಾದದ್ದು ಕ್ಷೇತ್ರ ಧರ್ಮವನ್ನು. ವೈರಿಯು ಯಾವಾಗ ದುರ್ಬಲನಾಗುತ್ತಾನೋ, ವೈರಿಗೆ ಆಪತ್ತು ಎಸಗಿದಾಗಲೇ ಆತನ್ನು ವಧಿಸುವಂತ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕಾದದ್ದು ರಾಜನೀತಿಯ ಪ್ರಜ್ಞೆಗೆ ಸಂಬಂಧಪಟ್ಟ ವಿಷಯ. ಈಗ ನೀನು ಜಾಗೃತನಾಗಬೇಕು. ಏನು ಮಾಡಿ ನೋಡಿದೆಯೋ ಕರ್ಣನ ಸ್ಥಿತಿ? ರಥ ಹೂತು ಹೋಗಿದೆ, ದುರ್ಬಲನಾಗುತ್ತಾ ಇದ್ದಾನೆ. ಅವಕಾಶ ಚೆನ್ನಾಗಿ ಬಳಸು, ಪ್ರಯೋಗಿಸು ಬಾಣವನ್ನು, ಕೊಲ್ಲಾತನನ್ನು. ಹಾಗೇನು? ಹಾ 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 ಪಾರ್ಥ, ಕಲಿಗಿರಿಟಿಯೇ ಕೇಳು, ನೀ ಸೈರಿಸುವುದೊಂದರೆ
ಅನಗರ ನಿಲ್ಲಿಸುಗಾಂಡೀವವನು ಅನಗರ ನಿಲ್ಲಿಸುಗಾಂಡೀವವನೆನುದ ತಾನುಡಿಯಲೋ ಪಾರ್ಥ ಬರೇ ಪಾರ್ಥನಲ್ಲ, ಕಲಿಕಿರೀಟ್. ಇದನ್ನು ನಿನ್ನ ವಿರೋಧಿಯ ಸ್ಥಾನದಲ್ಲಿ ನಾನು ಕಂಡುಕೊಂಡವನು, ಒಪ್ಪಿಕೊಂಡವನು. ಆದುದರಿಂದಲೇ ಕಲಿತನದ ಬಗ್ಗೆ ಆಸಕ್ತಿಯನ್ನುಳ್ಳಂತಹ ನಿನ್ನನ್ನೇ ಪ್ರತಿಸ್ಪರ್ಧಿಯನ್ನಾಗಿ ಅಂದಿನಿಂದ ಇಂದಿನವರೆಗೆ ಉಳಿಸಿ ಬೆಳೆಸಿ ಈ ಎತ್ತರಕ್ಕೆ ಸರಿಸಮಾನಾಗಿ ನಾನು ಬೆಳೆದು ನಿಂತದ್ದು. ಗುಣಕ್ಕೆ ಮತ್ಸರವಿಲ್ಲ ಅರ್ಜುನ. ಯುದ್ಧ ನೀತಿ ಬೇರೆ, ನಿನಗೂ ಗೊತ್ತು ನನಗೂ ಗೊತ್ತು. ಪ್ರಸ್ತಾಪತ್ವೇನ ನಮ್ಮೊಳಗೆ ವಾಗ್ವಾದದಲ್ಲಿಯೂ ಇದು ಬಂದದೆ. ಕಳವಿನಲ್ಲಿ ಸಿಂಧು ನೃಪ, ಹಿಂದಿನಿಂದ ಅಭಿಮನ್ಯುವಿನ ಘಾಸಿ ಇತ್ಯಾದಿ ಇತ್ಯಾದಿ. ಶಿಖಂಡಿಯನ್ನು ನಿಲ್ಲಿಸಿ ಭೀಷ್ಮರನ್ನು ಹೊರಗಿಸಿದ್ದು. ಯುದ್ಧ ನೀತಿ ಸರಿ, ಕೂಟ ಯುದ್ಧದಲ್ಲಿ ಸರಿ. ಆದರೆ ಏನು ನೀನು ನಾನು ಇಂದು ಇದರಾದದ್ದು ಇನ್ನೊಂದು ವೈಯಕ್ತಿಕವಾದಂತಹ ಸ್ಪರ್ಧಾ ಬುದ್ಧಿಯಿಂದ ಎಂಬುದನ್ನು ಕೃತಿಯ ಮೂಲಕ ನಾನು ತೋರಿಸಿಕೊಟ್ಟಿದ್ದೇನೆ. ನೀನೋ ನಾನು ನೋಡು ನನ್ನ ಸ್ಥಿತಿ. ವಿರೋಧಿಗೆ ಆಪತ್ತು ಬಂದಿರುವುದು ನಿಜವಾಗಿ, ಆದರೆ ಈ ವ್ಯಕ್ತಿಯ ಭಾಗ್ಯದ ವಿಶೇಷ. ಇಲ್ಲಿ ರಥ ಕೆಸರಿನಲ್ಲಿ ಹೂತು ಹೋಗಿದೆ. ಕುದುರೆಗಳು ಪ್ರಯತ್ನ ಪಟ್ಟು ರಥವನ್ನು ಮುಂದಕ್ಕೆ ಎಳೆಯುವುದಕ್ಕೆ ತವಕ ಪಡುತ್ತಾ ಇದ್ದು ಬಿಳಿ ಬಿಳಿ ನೊರೆಯನ್ನು ವಮಿಸುತ್ತಾ ಇದ್ದಾರೆ. ಏನು ಮಾಡೋಣ? ನಾನು ಎಷ್ಟು ವಿಧದಿಂದ ರಥದಲ್ಲಿ ಕೂತು ಬೆನ್ನು ಚಪ್ಪರಿಸಿದ್ರು ಅಥವಾ ಬೇರೆ ಸೂಚನೆಯನ್ನು ಕಾಲ ಬೆರಳಿಂದ ಕೊಟ್ಟರು ಅವಕ್ಕಾಗೋದಿಲ್ಲ. ಒಂದು ನಿಮಿಷ. ರಥವನ್ನು ಮುಂದಕ್ಕೆ ಎಳೆಯುವುದಕ್ಕೆ ತವಕ ಪಡುತ್ತಾ ಇದ್ದು ಬಿಳಿ ಬಿಳಿ ನೊರೆಯನ್ನು ವಮಿಸುತ್ತಾ ಇದ್ದಾರೆ. ಏನು ಮಾಡೋಣ? ನಾನು ಎಷ್ಟು ವಿಧದಿಂದ ರಥದಲ್ಲಿ ಕೂತು ಬೆನ್ನು ಚಪ್ಪರಿಸಿದ್ರು ಅಥವಾ ಬೇರೆ ಸೂಚನೆಯನ್ನು ಕಾಲ ಬೆರಳಿಂದ ಕೊಟ್ಟರು ಅವಕ್ಕಾಗೋದಿಲ್ಲ. ಒಂದು ನಿಮಿಷ. ನೀನು ಹೌದು ಅಂತಂದ್ರೆ ಒಂದು ನಿಮಿಷ ರಥದಿಂದ ಕೆಳಕ್ಕಿಳಿದು ಕೆಸರಿನಲ್ಲಿ ಹೂತು ಹೋದ ಒಂದು ಚಕ್ರಕ್ಕೆ ಶಕ್ತಿಯನ್ನು ಭುಜದಿಂದ ಕೊಟ್ಟು ರಥವನ್ನು ಸಮತಲಕ್ಕೆ ತಂದು ನಿಲ್ಲಿಸಿದ್ರೆ ಒಂದು ಆಸೆ ಉಂಟು. ಹೇಗೆ? ಸರ್ವ ಸಂಪನ್ನತೆಯಿಂದ ಸ್ಪರ್ಧಿಸಬೇಕು ಅರ್ಜುನ ಮೂಲಕ. ನಿನಗೆ ಯಾವ ನ್ಯೂನತೆಯೂ ಇಲ್ಲ. ನನಗೇನು ಹೊಸ ಸಾರಥಿಯನ್ನು ಬರಬೇಕು ಅಂತ ನಾ ಬಯಸೋದಿಲ್ಲ, ಇಲ್ಲದೇ ಇದ್ದಂತಹ ನೆರವು ಬೇಕು ಅಂತ ಬಯಸೋದಿಲ್ಲ. ಈ ನಿತ್ಯ ನಿಲುವಿನಲ್ಲಿ ಅರ್ಜುನನನ್ನು ಎದುರಿಸಬೇಕು ಎಂಬ ಲವಲವಿಕೆ ಇದೆ. ಹೇಗೆ? ಇಬ್ಬರೂ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಸತ್ತವನು ಬರಿದೇ ಸತ್ತ ಅಂತ ಆಗಕೂಡದು, ಸತ್ತು ಬದುಕಿದ ಅಂತ ಆಗಬೇಕು. ನೀನು ಹೌದು ಅಂತಂದ್ರೆ ಒಂದು ಅರೆಗಳಿಗೆ ಈ ಯತ್ನಕ್ಕೆ ನಾನು ತೊಡಗುವುದಕ್ಕೆ ಅವಕಾಶ ಸಿಕ್ಕಿದ್ರೆ ಒಳ್ಳೆದಿತ್ತು. ಇದು ದೈನ್ಯತೆಯಿಂದ ಕೇಳಿಕೊಳ್ಳುವ ಕಳಕಳಿಯ ವಿನಂತಿ ಅಂತ ಅರ್ಥ ಅಲ್ಲ. ಸ್ಪರ್ಧಾಳುಗಳಲ್ಲಿ ಪರಸ್ಪರವಾಗಿ ಮಾಡಿಕೊಳ್ಳುವಂತಹ ಒಂದು ಒಪ್ಪಂದ ಅಷ್ಟೇ. ಹೇಗೆ? ಹೌದು ಅಂತೀಯೋ ಅಲ್ಲ ಅಂತೀಯೋ? ನ್ಯಾಯಬದ್ಧವಾದಂತಹ ಅಭಿಪ್ರಾಯಗಳನ್ನು ವಿರೋಧಿಸಿ ಕೇವಲ ವೈಯಕ್ತಿಕ ಜಯವನ್ನು ಸಾಧಿಸುವ ಇಚ್ಛೆಯಿಂದಲೇ ಯುದ್ಧ ಭೂಮಿಗೆ ಬಂದವನೇನು ನಾನಲ್ಲ. ನನ್ನಲ್ಲಿ ದ್ವಂದ್ವ ಯುದ್ಧವನ್ನು ವಹಿಸಿದಂತಹ ನಿನ್ನ ಸಹಾಯ ಸಂಪತ್ತು ಕಡಿಮೆಯಾದಾಗ ನಿನ್ನನ್ನು ಘಾಸಿಗೊಳಿಸುವುದರಿಂದ ನನಗೇನು ಶ್ರೇಷ್ಠತೆ ಬರುವುದಕ್ಕಿದೆ? ಆಗಲಿ ಆಗಲಿ ಆಗಲಿ. ಅದು ಉತ್ತಮ ಕ್ಷತ್ರಿಯನ ಸ್ವಭಾವ. ದ್ವೇಷವಡಗಿಯಾತನುಳು ಅಭಿಲಾಷೆಯಿಂದಲ ಮಧುಸೂದನನೋಳ್ ಆಗ ಲಾಲಿಸಿ ಕೇಳು ಗ್ರಹಿತ ತೋಗಿಟ ತೋದಿನ್ನ ಕರಿನದ ಯಾದವೋ ತುಮ ಲಾಲಿಸಿ ಕೇಳು ಈ ರಾಧೆಯನ್ಯಾರೆಂಬ ನಿಜವನ್ನು ಬೇಳು. ಈ ರಾಧೆಯನ್ಯಾರೆಂಬ ನಿಜವನ್ನು ಬೇಳು, ನಿಜವನ್ನು ಬೇಳು. ಕುಂತಿಯ ಉದರದಿ ಜನಿಸಿದವನೋ ಎಂಬ, ಕುಂತಿಯ ಉದರದಿ ಜನಿಸಿದವನೋ ಎಂಬ ಅಂತರ್ಭಾವದೋಳೀಗ ಸಂಶಯವಾಗಿದೆ. ಅಂತರ್ಭಾವದೋಳೀಗ
ರಾಜ್ಯ ಬಿಟ್ಟು ನಾವೈವರೋ ದಂತಿಪುರೇಶಗೆ ರಾಜ್ಯ ಬಿಟ್ಟು ನಾವೈವರೋ ಸಂತೋಷದಲ್ಲಿ ವನವ ಚರಿಸುತ್ತಲಿಗೆವೋ ಸಂತೋಷದಲ್ಲಿ ವನವ ಚರಿಸುತ್ತಲಿಗೆವೋ ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನಿಗೆ ಶರಪ್ರಯೋಗಿಸುವುದಕ್ಕೆಂದು ನಿಶ್ಚಯಿಸಿದರೆ ಕರ್ಣ ತನ್ನ ದಯನೀಯ ಸ್ಥಿತಿ ಏನು ಎಂಬುದನ್ನು ವಿವರಿಸಿದ. ಸಮಯಾವಕಾಶವನ್ನು ಕೊಟ್ಟರೆ ಮತ್ತೆ ಕೃಷ್ಣನ ಚುಟ್ಟುನುಡಿಗಳನ್ನೇ ನಾನು ಕೇಳಬೇಕಾದಿ. ಭುಜ ಕೊಟ್ಟು ರಥವನ್ನು ಮೇಲೆತ್ತುವುದಕ್ಕೆ ಪ್ರಯತ್ನಿಸುತ್ತಿರುವ ಅವನನ್ನು ನೋಡಿದರೆ ಕೃಷ್ಣ, ಓ ಯಾದವೋತ್ತಮ, ಏನು ನಿನ್ನಾಜ್ಞೆ ನನಗೆ ಶಿರೋಧಾರ್ಯ. ಪ್ರಯೋಗಿಸಬಾರವನಿ ಹೊತ್ತಿಗೆ. ಆದರೇನು? ನಾನು ಒಬ್ಬ ಮನುಷ್ಯ ಎಂಬುದನ್ನು ನೀನು ಮರೆತಿರುವೆ. ಯಾಕೆ? ನನ್ನಂತರಂಗ ಏನಾಗಿದೆ ಎಂಬುದನ್ನು ನಿನ್ನ ಸನ್ನಿಧಿಯಲ್ಲಿ ನಾನು ವಿವರಿಸುತ್ತಿದ್ದೆ. ಏನಾಗಿದೆ ನನಗೆ ಈ ಹೊತ್ತಿಗೆ? ಯಾರನ್ನೂ ಕಡು ಹಗೆಯೆಂದು ನಾನು ಭಾವಿಸಿದ್ದೆನು, ಯಾವನನ್ನು ಕೊಲ್ಲುವೆನೆಂದು ನಾನು ಪ್ರತಿಜ್ಞಾಬದ್ಧನಾಗಿ ಈ ರಣಭೂಮಿಯನ್ನು ಪ್ರವೇಶಿಸಿದೆನು. ಆ ಕರ್ಣನನ್ನು ನೋಡಿದರೆ ನನ್ನಲ್ಲಿ ದ್ವೇಷಭಾವವೇ ಉಂಟಾಗಿಲ್ಲ, ಅಡಗಿ ಹೋಗಿದೆ. ಕೃಷ್ಣ, ಅಡಗಿತೆ. ಅದು ಆ ಕರ್ಣನನ್ನು ನೀನೊಮ್ಮೆ ಸರಿಯಾಗಿ ನೋಡುವುದಕ್ಕೇನಿದೆ? ನಾವು ಧರ್ಮಜನಿಗೆ ಒದಗಿದ ಪರಿಭವವನ್ನು ತಿಳಿದು ಬಿಡದಿಯನ್ನು ಸೇರಿದಾಗ ಹುಡಿದೂಳಲ್ಲಿ ಹೊರಳುತ್ತಿದ್ದ ನಮ್ಮಣ್ಣ ಯುಧಿಷ್ಠಿರನ ಬೆನ್ನನ್ನು ನಾನು ನೋಡಿದ್ದೆ. ಕರ್ಣನನ್ನು ನೋಡುತ್ತಿರುವಂತೆ ಆ ದೃಶ್ಯ ಮತ್ತೆ ಮರುಕಳಿಸತೊಡಗಿದೆ. ಪ್ರಾಯಶಃ ಏನು ಪ್ರಾಯಶಃ? ನಾವು ತಿಳಿಯದಂತಹ ಯಾವುದೋ ಗುಟ್ಟೊಂದು ಕರ್ಣನಲ್ಲಿದೆ. ಎಲ್ಲವನ್ನೂ ತಿಳಿಯಬಲ್ಲ ನಿನ್ನ ಅಂತರಂಗಕ್ಕದು ವೇದ್ಯ. ಆದುದರಿಂದ ಅದನ್ನು ನೀನು ತಿಳಿಸಿದೆ ಎಂದಾದರೆ ನನಗಾದರೂ ಸಮಾಧಾನವಾಗಬಹುದು. ಯಾದವೋತ್ತಮ, ಏನು? ಓ ಶ್ರೀಕೃಷ್ಣ, ಕರ್ಣ ಯಾರು ಎಂಬ ಗುಟ್ಟನ್ನು, ಯಥಾರ್ಥವನ್ನು ನನಗೆ ನೀನು ತಿಳಿಸಿದೆ ಎಂದಾದರೆ ನಾನು ಸಮಾಧಾನವನ್ನು ಹೊಂದುತ್ತಿದ್ದೆ. ಯುದ್ಧದ ಆರಂಭದಲ್ಲಿ ನಿನ್ನಲ್ಲಿ ಜಿಜ್ಞಾಸೆ ಮೂಡಿತ್ತು ಸ್ವಾಮಿ. ಅದಕ್ಕೆ ಪೂರ್ವದಲ್ಲಿದ್ದದ್ದು ನಿನ್ನ ಹೃದಯ ದೌರ್ಬಲ್ಯ. ಈಗ ಪುನಃ ಕಾಣಿಸಿಕೊಂಡಿತ್ತಲ್ಲ ಆ ಮೋಹ, ಆ ಕಾರ್ಪಣ್ಯ ದೋಷ. ಎಲ್ಲವನ್ನೂ ತ್ಯಜಿಸಿ ನಿನ್ನ ಅಪ್ಪಣೆಯಂತೆ ನಡೆಯುವೆನೆಂದು ನಾನು ಸಿದ್ಧನಾದುದು ಹೌದು. ಅಪ್ಪಣೆ ಇತ್ತನಲ್ಲ ಈ ಹೊತ್ತಿಗೆ ನಾನು. ಆದುದರಿಂದಲೇ ನಾನೆಂದುದು ನಾನು ಮನುಷ್ಯ ಸ್ವಾಮಿ. ರಾಗದ್ವೇಷಾದಿ ವಿಕಾರಗಳು, ದೋಷರೋಷಾದಿ ಭಾವಗಳು ಮನುಷ್ಯ ಸಹಜವಾಗಿ ನನ್ನಲ್ಲಿ ಉಂಟಾದರೆ ಅದನ್ನು ಅಪರಾಧವೆಂದು ಆಕ್ಷೇಪಿಸುತ್ತಿರುವೆ ಆ ಭಗವನ್. ಅರ್ಜುನ, ಯಾರ ಮೊಲೆ ಹಾಲನ್ನು ಕುಡಿದು ನಾವು ಬೆಳೆದೆವು, ಯಾರ ತೊಡೆಯಲ್ಲಿ ನಾವು ಮಲಗಿದೆವು, ಯಾರ ವಾತ್ಸಲ್ಯದ ನುಡಿಗಳನ್ನು ಕೇಳಿ ಧನ್ಯತೆಯನ್ನು ಪಡೆದೆವು, ಆ ಪೂಜ್ಯಳಾದ ಕುಂತೀದೇವಿಯೇ ಈ ಕರ್ಣನನ್ನು ಹೆತ್ತಿರಬಹುದೇ? ಈ ಸಂದೇಹ ತಲೆದೋರುತ್ತಿದೆ. ಓಹೋ, ಆ ಪುಣ್ಯಗರ್ಭೆಯ ದಿವ್ಯತೆ ಆ ಕರ್ಣನಲ್ಲಿಯೂ ಇಲ್ಲದೇ ಇರುತ್ತಿದ್ದರೆ ಈ ರೀತಿಯ ಆಂತರಂಗಿಕವಾದ ಕಳವಳ ನನಗೆ ತಲೆದೋರುತ್ತಲೇ ಇರಲಿಲ್ಲ. ಕೃಷ್ಣ, ಅರ್ಜುನ, ನಿನಗೂ ಗೊತ್ತಿದ್ದ ವಿಚಾರ. ಹಸ್ತಿನಾವತಿಯೇಗ ಸಮಸ್ತ ಸೌಭಾಗ್ಯಗಳನ್ನು ಕೌರವನಿಗಿತ್ತು. ನಾವು ವನವಾಸವನ್ನು ಅನುಭವಿಸಿದೆವು, ಹೌದು, ಅಜ್ಞಾತವಾಸವನ್ನೂ ಪೂರೈಸಿದೆವು. ಆಮೇಲೆ ಯುದ್ಧವೇ ಬೇಡ, ನಮಗೆ ಅರಣ್ಯವಾಸವೇ ಲೇಸೆಂದು ಆಗಾಗ ನಮ್ಮಣ್ಣ ಧರ್ಮರಾಜ ನಿನ್ನಲ್ಲಿ ಹೇಳುತ್ತಿದ್ದ. ನಾನು ಭೀಮಣ್ಣನು ಕ್ರೋಧದಿಂದ ಕೌರವರ ನಾಶವಾಗಬೇಕು, ಹಸ್ತಿನಾವತಿಯ ಪ್ರಭುತ್ವ ನಮಗೆ ಸಿಕ್ಕಬೇಕು ಎಂದು ಉರಿದು ಬೀಳುತ್ತಿದ್ದವು. ಈ ಕರ್ಣನನ್ನು ನೋಡಿದ ಮೇಲೆ
ಯಾವುದೂ ಬೇಡ. ನಿಲ್ಲಿಸು ನಿನ್ನ ಮಾತುಗಳನ್ನು. ನಮಗೆ ಅರಣ್ಯವಾಸವಾದರೂ ಆದೀತು ಸ್ವಾಮಿ, ಅರಣ್ಯವಾಸವಾದ ಅರ್ಜುನ, ಅಸ್ಥಾನದಲ್ಲಿ ಅಪಾತ್ರನಲ್ಲಿ ವ್ಯಕ್ತಪಡಿಸುವಂತಹ ಕರುಣೆ ಅಧರ್ಮವಾಗುತ್ತದೆ. ಈತ ಯಾರು ಗೊತ್ತೇ? ನನ್ನ ಕೈ ನಡುಗುತ್ತಿದೆ. ಅವನ ಸ್ಥಿತಿಯನ್ನು ನೋಡಿದರೆ ನನಗೆ ಅರ್ಥವಾಗುವುದಿಲ್ಲ. ನಿನ್ನ ಸಹೋದರನಲ್ಲ ಈತ, ಹಾಗೆ ಭಾವಿಸಬೇಡ. ಧರ್ಮದಲ್ಲಿ ಲಂಡಿಗಳಂತೆ ಮರೆಯಲಿ, ಲಂಡಿಗಳಂತೆ ಮರೆಯಲಿ, ನಿಂತುಕೊಂಡನೆ ಖಳಬೆಂಗಳೆಯಲಿ, ತುಂಡಿಸಿದನು ತೋಳೆರಡವಿ ಮನ್ಯುವ ತಿಂಡುಗಾರನು ಇದನೇ. ಅರಸ ಧರ್ಮಜನಂತೆ ಈತ ತೋರುವನೆ, ಅವರಿಗಿಂತಲೂ ಹೆಚ್ಚು. ಈತನ ಪರಿಚಯ ನಾನು ಚೆನ್ನಾಗಿ ಮಾಡ್ತೇನೆ. ಅಂದರೆ ಕೂಳರಾದಂತಹ ಕೌರವನ ಬಾಯ್ತುಂಬಲಕ್ಕೆ ಕೈ ಇಡುವಂತಹ ದುಷ್ಟನೀತ ನೀಚ. ಇನ್ನೊಂದು ಎಚ್ಚರಿಸಬೇಕೇ? ನನ್ನ ಅಂತರಂಗ ನಿನಗೆ ಅರ್ಥವಾಗಲಿಲ್ಲ. ಮೊನ್ನೆ ಮಡಿದನಲ್ಲ ನಿನ್ನ ಪುತ್ರ ಅಭಿಮನ್ಯು, ಆತನನ್ನು ಮರಣದೆಡೆಗೆ ಸಾಗಿಸುವುದಕ್ಕೆ ಪ್ರಧಾನ ಕಾರಣನೀತ. ಹಿಂಭಾಗದಲ್ಲಿ ಬಂದು ಕರೆದ ಆ ಬಿಲ್ಲನ್ನು 3 ಭಾಗವಾಗಿ ತುಂಡು ಮಾಡಿದವನು ಈ ಕರ್ಣ. ನಿನಗೆ ಕೂಡದಿದ್ದರೆ ನಾನು ಯುದ್ಧ ಮಾಡ್ತೇನೆ. ಎತ್ತು ನಿನ್ನ ಧನುಸ್ಸನ್ನು, ಪ್ರಯೋಗಿಸುವ ಬಾಣವನ್ನು. ನಿನ್ನ ವೈರೀತ ಸ್ಪರ್ಧಾಳುವಲ್ಲ. ಅಂತರಂಗವನ್ನೇ ಕಲಕಿದ ನಿನ್ನ ವಾಕ್ಯಗಳು. ಕರ್ಣನನ್ನ ಕಡವಿರೋಧಿ, ಮಗನ ಮರಣಕ್ಕೆ ಕಾರಣನಾದವನು ಕರ್ಣನೇ. ಶರ ಪ್ರಯೋಗಿಸ್ತೇನೆ, ಶಿವ. ರಥ ಕುಸಿದದ್ದು ಮಾತ್ರವಲ್ಲ, ಕರ್ಣನೂ ಕುಸಿದ. ಎಲ್ಲವೂ ಕೂಡಿ ಬಂದ ಹಾಗಿದೆ. ಬ್ರಾಹ್ಮಣನ ಪಶು ಪ್ರಮಾದದಿಂದ ನನ್ನ ಕೈ ತಪ್ಪಿದ ಕತ್ತಿಗೆ ಆಹುತಿಯಾಗಿ ಹೋದವಾಗ ಸಿಟ್ಟಿಗೆದ್ದ ಬ್ರಾಹ್ಮಣನ ಶಾಪ. ಮರಣಕಾಲ ಸನ್ನಿಹಿತವಾಗುವಂತಹ ಹೊತ್ತಿಗೆ ನಿನ್ನ ಪ್ರಾಣಹರಣಕ್ಕೆ ಗೋಮಾತೆಯ ಪ್ರತೀಕವಾಗಿದ್ದಂತಹ ಈ ಸ್ಥೂಲ ಸ್ವರೂಪಿಣಿಯಾದಂತಹ ಭೂಮಾತೆ ರಥವನ್ನೇ ಕಚ್ಚಿ ಹಿಡಿಯುತ್ತಾ ನಿನ್ನ ಮನೋರಥವನ್ನೇ ಕುಸಿದು ಬಿಡ್ಲಿ. ಇನ್ನೊಂದು ಕಡೆಯಲ್ಲಿ ಕೃಷ್ಣ ನನ್ನ ಕುಲವನ್ನೆಚ್ಚರಿಸಿದ. ಇನ್ನೊಂದು ಕಡೆಯಲ್ಲಿ ತಾಯಿ ಕುಂತಿ ತೊಟ್ಟಂಬ ತೊಡದಿ ದೇವೇಂದ್ರ ವಜ್ರದುಂಬಿ ಆಕೃತಿಯಿಂದ ಬಂದು ಗುರುಶಾಪವನ್ನು ಕೊಡಿಸಿದ. ಮರಣಕಾಲಕ್ಕೆ ನಾನು ಕಲಿಸಿದ ವಿದ್ಯೆ ನಿನಗೆ ಫಲಕಾರಿಯಾಗದೆ ಹೋಗಲಿ. ವಿದ್ಯೆಯಾಮೃತಮಶ್ನುತೆ. ಕರ್ಣ, ನಿನ್ನ ಮಟ್ಟಿಗೆ ಮಾತ್ರ ಇದಕ್ಕೊಂದು ತಿದ್ದುಬಡಿ. ಮರಣವನ್ನು ತಪ್ಪಿಸುವುದಕ್ಕಾಗೋದಿಲ್ಲ. ನನ್ನಿಂದ ನಿನಗೆ ಕೊಡಲ್ಪಟ್ಟಂತಹ ಧನುರ್ವೇ ಕೈ ಸೋತೆ. ಏನು ಮಾಡಲಿ? ಮಾಡುವುದೇನು? ಮಾಡುವುದಿನ್ನು? ದೈವವಿಹೀನ. ಹರಿಯ ಬಲ ಇಲ್ಲ, ಅಲ್ಲೇ ಪ್ರತ್ಯಕ್ಷ ಇದ್ದಾನೆ. ಶಿವನ ಅನುಗ್ರಹ ಮೊದಲಿಗೆ ಇಲ್ಲ, ಪಾಶುಪತವನ್ನು ಅರ್ಜುನಿಗೆ ಕೊಟ್ಟಿದ್ದಾನೆ. ಹೀಗೆ ಹರಿಹರ ಭೇದವಾಗಿ ಉಪಾಸನೆ ಮಾಡಿದ್ರು, ಅಭೇದೋಪಾಸನೆ ಮಾಡಿದ್ರು. ನಮ್ಮ ಅನುಗ್ರಹಕ್ಕಂತೂ ಪ್ರತ್ಯೇಕವಾಗಿ ಉಳಿದು ಬಿಡುತ್ತಾರೆ. ಏನೇ ಆಗಲಿ, ಕಾಯೇನ ವಾಚ ಮನಸ್ಸ ಕೌರವನ ಉಪ್ಪಿಗೆ ದಾಸನಾಗಿ ಈ ತನುವನ್ನು ಗಂಧದ ಕೊರಡಿನಂತೆ ತೇದು ಬಿಡುತ್ತೇನೆ ಎಂಬಂತಹ ನನ್ನ ಪ್ರತಿಜ್ಞೆಗೆ ಅನುಕೂಲವಾಗಿ ಬದುಕುವ ಆಸೆಯನ್ನು ಬಿಟ್ಟಿದ್ದೇನೆ. ಏನಾಗುತ್ತದೆಯೋ ಏನೂ ಆಗಲಿ, ಕಳವಳಕ್ಕೆ ಎಡೆಯಿಲ್ಲದೆ ಇದ್ದಂತಹ ಸ್ಥಿತಪ್ರಜ್ಞೆಯನ್ನು ತಂದುಕೊಂಡು ಹೃದಯ ಕಮಲದಲ್ಲಿ ಸತ್ಯಸ್ವರೂಪನಾದಂತಹ ವಾಸುದೇವನನ್ನು ಪ್ರತಿಷ್ಠಾಪಿಸಿಕೊಂಡು ಕೃಷ್ಣ ಕೃಷ್ಣ. ಆ ಸಮಯದಲ್ಲಿ ಹರಿಯು ಭೂಸುರವೇಶವಂತಾದೊಡನೆ ಘನ ಸಂತೋಷದಿ ಪೊಗಳುತ್ತ ಕರ್ಣನೆಡೆಗೈತರಲು. ಸರಿಯಾದ ಸಮಯ, ಈಗಲೇ ಹೋಗಬೇಕು. ಕರ್ಣ, ಅಂಗಾಧಿಪತಿ ವಸುಶೇಣ, ನಿನಗೆ ಜಯವಾಗಲಪ್ಪ, ಜಯವಾಗಲಿ. ಅಂತರ್ಮುಖಿಯಾಗಿ ಹೃತ್ಕಮಲದಲ್ಲಿ ನೀಲಮೇಘ ಶ್ಯಾಮಳ ಕೋಮಳ ಗಾತ್ರನಾದಂತಹ ಕೃಷ್ಣನ ರೂಪವನ್ನು ಪ್ರತಿಷ್ಠಾಪಿಸಿದ್ದಾಗ ಹೊರಗಿನ ಯಾವುದೋ ಒಂದು ಶಬ್ದ ಧ್ವನಿ ನನ್ನನ್ನು ಬಹಿರಂಗಕ್ಕೆ ಎಳೆಯುತ್ತಾ ಇದೆ. ಒಳಗಿದ್ದವನು ಮಾಯವಾಗ್ತಾ ಇದ್ದಾನೆ. ಛೆ, ಏನಿದು? ಮರಣಕಾಲ ಸನ್ನಿಹಿತವಾದವಾಗಲೂ ಈ ಅಗ್ನಿ ಪರೀಕ್ಷೆಯ ಕರ್ಣನಿಗೆ. ಯಾರದು? ನಾನಪ್ಪ ಸ್ವಾಮಿ. ವಿಪ್ರ, ವೃದ್ಧ ವಿಪ್ರ. ವಿಪ್ರರೇ ವೃದ್ಧರು ಅಂದರೆ ವೃದ್ಧಿ ಹೊಂದಿದವರು. ಅದರಲ್ಲಿಯೂ ವೃದ್ಧ ವಿಪ್ರ. ನಿನ್ನನ್ನೇ ಹುಡುಕಿಕೊಂಡು ಬಂದೆನಪ್ಪ. ಅಯ್ಯೋ, ಈ ಕಾಲದಲ್ಲಿಯೂ ನಾನು ಬ್ರಾಹ್ಮಣನಾದಂತಹ ನಿಮಗೆ ಬೇಕಾಯ್ತೆ? ನಾನು ದೂರದ ಊರಿನಿಂದ ಬಂದವ. ಇರಬಹುದು. ನೀನು ಸೇನಾಪತಿಯಾಗಿದ್ದಿ, ಯುದ್ಧೋದ್ಯೋಗದಲ್ಲಿದ್ದಿ ಅಂತ ನನಗೆ ಗೊತ್ತಿಲ್ಲಪ್ಪ. ಹೌದಪ್ಪ. ನಾನು ನಿನ್ನ ಕೀರ್ತಿಯನ್ನು ಕೇಳಿದ್ದೇನೆ. ಊರಿನಲ್ಲಿ ಪ್ರಚಾರ. ಕರ್ಣನನ್ನು ಕಂಡ್ರೆ ಕೆಲಸವಾಗುತ್ತದೆ. ಬೇಗ ಹೋಗು, ಮತ್ತೆ ಸಿಕ್ಕುವುದಿಲ್ಲ ಕರ್ಣ. ನಾನು ಅರ್ಥ ಮಾಡಿದ್ದು ಬೇರೆ. ಏನೋ ರಾಜಕೀಯ ವ್ಯವಹಾರದಲ್ಲಿ ಇರ್ತಾನೆ, ಅಲ್ಲ ಯುದ್ಧರಂಗದಲ್ಲಿ ಇರ್ತಾನೆ ಎಂಬುದು ಅದಕ್ಕೆ ಅರ್ಥ ಅಂತೆ. ನನಗದು ಮತ್ತೆ ಗೊತ್ತಾಯ್ತು. ಬಂದವ ಸಂಕಲ್ಪದಿಂದ ನಿನ್ನನ್ನು ಕಾಣ್ಲಿಕ್ಕೆ ಅಂತ ಬಂದವ ನಿನ್ನನ್ನು ಕಾಣದೆ ಹೋದ್ರೆ ದೋಷ ನಿನಗಲ್ಲವೇ? ಹೌದೌದು. ಅದಕ್ಕೆ ಓಡೋಡಿ ಈ ಕಡೆ ಬಂದೆ. ಅಂತೂ ನೀನು ಸಿಕ್ಕಿದೆ. ಹೌದು. ನಿನ್ನ ಬಗ್ಗೆ ನಾನು ಕೀರ್ತಿ ಕೇಳಿದ್ದೇನಪ್ಪ. ಯಾವ ಸ್ಥಿತಿಯಲ್ಲೇ ಇರಲಿ,
ಬೇಡಿದವರಿಗೆ ಒಲ್ಲೆ ಎನ್ನಲಾರ ಕರ್ಣ. ಹೌದು ಹೌದು. ನಾನು ನಿನ್ನಲ್ಲಿ ದೊಡ್ಡದೊಂದು ಆಸೆ, ನಿನ್ನ ಮಟ್ಟಿಗೆ ಸಣ್ಣದು, ನನ್ನ ಮಟ್ಟಿಗೆ ದೊಡ್ಡದು ಇಟ್ಟುಕೊಂಡು ಬಂದಿದ್ದೇನಪ್ಪ. ಇರ್ಲಿ, ವಿತ್ತಾಪೇಕ್ಷಿಯಾಗಿ ಬಂದಿದ್ದೇನೆ. ಬ್ರಾಹ್ಮಣ ಶ್ರೇಷ್ಠನೇ, ಈವರೆಗೆ ಬೇಡಿದವರಿಗೆ ಇಲ್ಲ ಅಂತ ಹೇಳಿದವನಲ್ಲ. ಅದು ಏನ್ ನನ್ನ ದುರ್ದೈವವೋ ಗೊತ್ತಿಲ್ಲ. ಇವತ್ತಿನ ಅಪರಾಹ್ನ ಅದು ಪರಾಕಾಷ್ಠೆಗೆ ಮುಟ್ಟುವ ಹೊತ್ತಿಗೆ ಕರ್ಣನಿಗೆ ಎಲ್ಲವೂ ಇಲ್ಲ 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 ಎಂಬಂತಹ ಅನುಭವವೇ ಬಂದದೆ. ಆದರೆ ಬಾಯಿಯಲ್ಲಿ ನಾನು ಇಲ್ಲ ಅಂತ ಹೇಳಲಿಲ್ಲ. ಅದನ್ನೂ ಹೇಳಿಸಬೇಕು ನನ್ನ ಬಾಯಿಯಿಂದ ಅಂತ ಹಠದೊಟ್ಟು ನೀವು ಬಂದ ಹಾಗುಂಟು. ಅರ್ಥವಾಗಲಿಲ್ಲ. ಇಲ್ಲಿ ಈ ರಣಕ್ಷೇತ್ರದಲ್ಲಿ ಹೌದು ನಿಮಗೆ ವಿತ್ತಬೇಕು. ಹೌದು, ನಾನು ಎತ್ತ ಹುಡುಕಲಿ, ಎಲ್ಲಿಗೆ ಹೋಗಲಿ, ಎಲ್ಲಿಯೂ ಹೋಗಬೇಡ. ಇಲ್ಲಿಂದ ಅಲುಗಾಡುವುದಕ್ಕೆ ಸಾಧ್ಯ ಇಲ್ಲ. ಗೊತ್ತಿದೆ, ತರಿಸಲಿಕ್ಕೂ ಉಪಾಯ ಇಲ್ಲ. ಇಲ್ಲೇ ಇದ್ದು ನೀನು ಕೊಡಬಲ್ಲೆ, ನಿನ್ನಲ್ಲಿ ಇದೆ, ನನ್ನಲ್ಲಿ ಇದೆ. ಹೌದು. ಹಾಗಾದರೆ ಸ್ವಾಮಿ ನೀವೇ ಹೇಳಬಹುದಲ್ಲ. ಯಾಕೆಂದ್ರೆ ಕೆಲವೊಮ್ಮೆ ಮರವೇ ಆಗುವುದುಂಟು ವ್ಯಕ್ತಿಗಳಿಗೆ. ನೀವು ಬಯಸುವ ವಿತ್ತ ನನ್ನಲ್ಲಿ ಹೌದು ಇದ್ರೆ ಅಮೋಘವಾದ ಸಂಪತ್ತು, ಎಂಥವನ ಬಡತನವನ್ನು ಯುಗಾಂತರಕ್ಕೆ ಕಳೆಯುವ ಸಂಪತ್ತು ನಿನ್ನ ಹೆಸರಿನ ಶಬ್ದದಲ್ಲೇ ಉಂಟಲ್ಲಪ್ಪ. ಕರ್ಣ ಕರ್ಣ ಕರ್ಣ, ಎರಡೂ ಕರ್ಣಗಳಲ್ಲಿ ಅದು ಅದು ಹೊಳೆಯುವ ಕುಂಡಲಗಳು ಇಲ್ಲ ಅಂತ ಹೇಳ್ತಿ. ಏನು ಏನು ಕುಂಡಲ? ಮಾತೆ ಬಲ್ಲಳು ಬಾರಳಿ ತೇರ, ಮಾತೆ ಬಲ್ಲಳು ಬಾರಳಿ ತೇರ, ತಾತ ಬಲ್ಲನು ಕೇಳನಿದನನು, ಶ್ರೀನಾಥ ಬಲ್ಲನು ಬಂದವನೀದನೆನುದ ಯೋಜಿಸಿ, ಶ್ರೀನಾಥ ಬಲ್ಲನು ಬಂದವನೀದನೆನುದ ಯೋಜಿಸಿ. ಹೌದು, ಮಾತೆ ಬಲ್ಲಳು. ಹೆತ್ತ ಕುಂತಿ ದೇವಿಗೆ ಗೊತ್ತು, ಜನ್ಮನ ನನ್ನ ಕಿವಿಯಲ್ಲಿ ಕುಂಡಲಗಳಿದ್ದು. ಆದರೆ ಮತ್ತೊಮ್ಮೆ ಕುಂತಿ ದೇವಿ ಬಂದಾಳೆ, ಉತ್ತಮ ಕ್ಷತ್ರಿಯಾಣಿ. ಕ್ಷತ್ರಿಯರು ಏನು ಪಡೆಯುವುದಿದ್ದರೂ ವರರೂಪವಾಗಿ ಆದರೂ ಎರಡಂತೆ, ಮೂರನೆಯದನ್ನು ಕೇಳುವುದಿಲ್ಲವಂತೆ. ಎರಡೂ ಕೇಳಿ ಆಗಿದೆ ಕುಂತಿದೇವಿ. ಹಾಗಾದರೆ ಜನ್ಮದಾತನಾದಂತಹ ಸೂರ್ಯ ಭಗವಂತ ಅವನು ನನ್ನನ್ನು ಎಚ್ಚರಿಸಿದವ. ನೋಡು, ವಂಚಿಸಲ್ಪಟ್ಟಿದ್ದಿ ನೀನು, ಇಂದ್ರನಿಂದ ವಂಚಿಸಲ್ಪಟ್ಟಿದ್ದಿ, ಕೃಷ್ಣನಿಂದ ವಂಚಿಸಲ್ಪಟ್ಟಿದ್ದಿ. ಈಗ ತಾಯಿಯಾದಂತಹ ಕುಂತಿ ಬರ್ತಾಳೆ, ವಂಚನೆಗೆ ಗುರಿಯಾಗಬೇಡ, ಎಚ್ಚರಿಕೆ. ಹೀಗೆ ಹೇಳಿದ ಸೂರ್ಯದೇವನು ಬಂದಾನೆ ನನ್ನ ಕರ್ಣಕುಂಡಲ ಕೇಳೋದಕ್ಕೆ. ಬರುವುದಿಲ್ಲ. ಮತ್ಯಾರು? ಮತ್ಯಾರು? ಶ್ರೀಕೃಷ್ಣ. ಸರ್ವತಂತ್ರ ಸ್ವತಂತ್ರ, ಸರ್ವಜ್ಞ, ಸರ್ವಶಕ್ತ, ಮಹಾಬಲಿಯ ಮುಂದೆ, ನೈತಿಕ ಬಲದ ಮುಂದೆ, ಇಂದ್ರನ ಪಕ್ಷಪಾತಿಯಾಗಿ ದಯನೀಯವಾದಂತಹ ಯಾಚಕ ವೇಷವನ್ನು ಧರಿಸಿದಂತಹ ವಾಮನಮೂರ್ತಿಯೇ ತ್ರಿವಿಕ್ರಮನಾಗಿ ಮೆರೆದವನಂತೆ. ಅದೇ ಕೃಷ್ಣನಿರಬೇಕು, ಅದೇ ಕೃಷ್ಣನಿರಬೇಕು. ಹೌದಲ್ಲ ಸ್ವಾಮಿ? ಇದು ಎಂತದದು? ಕಿವಿಯಿಂದ ಕಿತ್ತು ಕೊಡುವುದೇ? ದುರ್ದಾನವೋ ಭಿಕ್ಷೆಯೋ? ಹಾಗೆಲ್ಲ ತಕ್ಕೊಳ್ಳುದಿಲ್ಲಪ್ಪ. ನಾವು ರಣರಂಗ ಇರಲಿ, ಆಪತ್ತಿನ ಸ್ಥಿತಿ ಇರಲಿ, ಬಡತನ ಇರಲಿ, ಶಾಸ್ತ್ರವೇ ಇರಬಾರ್ದು. ಶಾಸ್ತ್ರವೇ ಇರಬಾರ್ದು, ಧಾರಾದತ್ತವಾಗಿ ಕೊಡಬೇಕಲ್ಲಪ್ಪ. ನಿನಗೆ ಗೊತ್ತುಂಟು, ಅಯ್ಯೋ ಬ್ರಾಹ್ಮಣರಿಗೆ ಎಷ್ಟು ದಾನ ಕೊಟ್ಟವ ನೀನು. ಅದು ಸರಿ. ಆದರೆ ನೋಡಿದರೋ ಕುರುಕ್ಷೇತ್ರ ರಣಕ್ಷೇತ್ರ, ಇಲ್ಲಿ ರಕ್ತ ಪ್ರವಾಹವೇ ಇದೆ ಹೊರತು, ರಕ್ತದಿಂದ ಮಣ್ಣು ಮಲಿನವಾಗಿದೆ ಹೊರತು ಸ್ವಾಮಿ ಬಾಯಾರಿದಂತಹ ಕುದುರೆಗಳಿಗೆ ಒದಗಿಸುವುದಕ್ಕೆ ನೀರಿಲ್ಲದೆ ಇದ್ದಂತಹ ದುಸ್ಥಿತಿಯಲ್ಲಿ ನಾನಿದ್ದೇನೆ. ನೆತ್ತರಿನ ಧಾರೆಯಲ್ಲಿ ದಾನ ತೆಕ್ಕೊಳ್ಳಿಕ್ಕೆ ನಾನೇನು ರಾಕ್ಷಸನ? ಹೌದು. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ದ್ರೋಣಾಚಾರ್ಯರು ಈ ಕುರುಕ್ಷೇತ್ರದಲ್ಲಿ ಹೇಳಿದ್ದಾರೆ, ತರ್ಪಣ, ಇನ್ನೊಂದು ಮತ್ತೊಂದು ಎಲ್ಲ ಮೃತ್ತಿಕಾ ರೂಪದಿಂದ ಸಾಕು ಅಂತ. ಆಗದು. ನೀರಿರುವಾಗ ಯಾಕೆ ಮೃತ್ತಿಕಾರು? ನೀರು ಅಭಾವದಲ್ಲಿ ಅಲ್ವೇ ನೀರು? ಎಲ್ಲ ನಿನ್ನ ಒಳಗೆ ಇದ್ದು ಯಾವುದನ್ನು ಕಾಣದೆ ಇಲ್ಲ ಅಂತಲೇ ಹೇಳುವುದು ನೀನು. ಎಲ್ಲಿದೆ? ಒಳಗುಂಟಪ್ಪ. ಒಳಗೆ ಮತ್ತು ಒಳಗೆ ಯೋಚಿಸು. ಅದು ಅದು ನಿನ್ನ ಹೃದಯ ಕಮಲದ ಕೆಳಗೆ ಅಮೃತ ಭಾಂಡ ಅಡಗಿದೆ, ಶುದ್ಧವಾದ ಜಲ. ಅದನ್ನು ಕೊಟ್ರೆ ಯಾರಿಗೆ ಹೇಗೆ ಅರ್ಪಣೆ ಆಗ್ತದೆ ಅರ್ಥ ಮಾಡಿಕೊಳ್ಳಪ್ಪ ಸ್ವಾಮಿ. ಏನೇ ಆಗಲಿ
ಈವರೆಗೆ ಎಲ್ಲರೂ ಹೇಳ್ತಾ ಬಂದದ್ದು ಕರ್ಣ ಎಲ್ಲ ಹೌದು, ಆದರೆ ಹೃದಯ ಇದು ಮಾತ್ರ ಬಹಳ ನಂಜಿನದ್ದು ಅಲ್ಲ. ಅದು ಕೌರವನಿಗೆ ವಿಷವನ್ನೇ ಉಪದೇಶಿಸಿ ಅದನ್ನು ಅಮೃತವನ್ನಾಗಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಕರ್ಣ ಅಂತ ಲೋಕ ಹೇಳಿಯಾಗಿ ಹೋಗಿದೆ. ಇಲ್ಲ, ನಿಜವಾಗಿ ಕರ್ಣನಿಗೆ ಹೊರಗಿಂದ ಗಟ್ಟಿಯಾದ ಕವಚ, ಒಳಗೆ ಅಮೃತ ಇದೆ. ಹಾಗಾದ್ರೆ ಇಲ್ಲಿ ಹೃದಯದಲ್ಲಿ ಏನಿದೆ? ಅಮೃತ ಕಲಶ. ಹೌದು, ಹೌದಲ್ಲ? 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 ಇದು ತನುವ ಸರಳಿನುಳು ಸೀಳೆ ಉದಕವ ತೆಗೆದು ಧಾರೆಯ ತಾನೆರೆಯಲು ಇದು ಮನುಷ್ಯಾದಂತಹ ಸರಳಿನಿಂದ ಎದೆಗೆ ತಿವಿದು ಹೃದಯವನ್ನು ಸೀಳಿ ಸುರಿಯುತ್ತಿರುವಂತಹ ಅಮೃತಾರ್ಥವನ್ನುಳ್ಳಂತಹ ಕರ್ಣನ ಜೀವನಾಡಿಗಳಲ್ಲಿ ಒಸರುತ್ತಿರುವಂತಹ ರಕ್ತಧಾರೆಯಿಂದಲೇ ಕರ್ಣಕುಂಡಲವನ್ನು ಅಭಿಷೇಚನ ಮಾಡಿ ಕೈ ಎತ್ತಿ ಕೊಡ್ತಾ ಇದ್ದೇನೆ. ನೀಡುತ್ತಿರುವ ಕೈ ಯಾವ ಕೈ ಅಂತ ಆಚೆ ನೋಡು, ಆಚೆ ನೋಡು. ಹಾ ಕೃಷ್ಣ 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 ನೀನ ಇದು ಕರ್ಣ. ನಿನ್ನ ವ್ಯಕ್ತಿತ್ವಕ್ಕೆ ಅಂಟಿಕೊಂಡು ಬಂದಿರುವ ಕವಚಗಳನ್ನೆಲ್ಲ ನೀನೀಗ ಹರಿದು ಕೊಡುತ್ತಾ ಇದ್ದಿ, ಬಿಡುತ್ತಾ ಇದ್ದಿ. ಆದ್ದರಿಂದ ನನ್ನ ದರ್ಶನವಾಯಿತಲ್ಲ, ನಿನಗಿದೆ ಮೋಕ್ಷ ಎಂದು ಭಾವಿಸಿಕೊ. ಅರ್ಜುನ, ಶ್ರೀಕೃಷ್ಣ, ಏನು ನೋಡುತ್ತಾ ಇದ್ದಿ? ಹೊತ್ತು ಮುಳುಗುವ ಹೊತ್ತಿದು. ಹೌದು, ಸೂರ್ಯಾಸ್ತಮಾನದ ವೇಳೆಯಾದರೂ ನಿನ್ನ ಸೂಚನೆಯಂತೆ ಮುನ್ನಡೆಯುತ್ತಿರುವ ನಾನು ಏನು ಮಾಡಬೇಕೋ ಅದನ್ನು ನಿಶ್ಚಯಿಸಲೇಬೇಕಾಗಿದೆ. ಹೇಳು ಸ್ವಾಮಿ, ಏನು ಪ್ರಯೋಗಿಸನ್ನು ಪೂರೈಸುವುದಕ್ಕೆ ತೊಡು ಅಂಜನಾಸ್ತ್ರವನ್ನು ಕೃಷ್ಣ ಕೃಷ್ಣ ಕೃಷ್ಣ. ವೇಳೆಗೆ ಸರಿಯಾಗಿ ಕರ್ಣ ಭೂಗತನಾಗಿದ್ದಾನೆ. ನನ್ನ ಪ್ರತಿಜ್ಞಾವಾಕ್ಯ ಉಳಿದಿದೆ. ಹೌದು ವಾಸುದೇವ. ಅರ್ಜುನ, ಆದರೆ ನಾವು ತಿಳಿಯದಂತಹ ಮರ್ಮವೇನೋ ಇದೆ ಎಂದು ನನಗೆ ಅನ್ನಿಸುತ್ತಿರುವುದಾದರೂ ಇದನ್ನು ನಮ್ಮಣ್ಣನಿಗೆ ನಾವು ತಿಳಿಸಲೇಬೇಕಾದುದರಿಂದ ಹೌದು, ಕ್ಷಿಪ್ರ ಗತಿಯಿಂದ ಬಿಡದಿಯನ್ನು ಸೇರಬೇಕು. ಈ ಪ್ರಿಯವಾರ್ತೆ ಅರ್ಹುವುದಕ್ಕೆ ನೇರ ಹೋಗೋಣ, ನಾವು ಬಿಡದಿಯೆಡೆಗೆ ಸಾಗೋಣ ಸಾಗೋಣ. ಮಂಗಲ ಶ್ರೀ ಹರಿ ರೂಪನಿಗೆ, ಮಂಗಲ ದೇವಕಿ ಪುತ್ರನಿಗೆ, ಮಂಗಲ ಜಯ ಜಯ ವಾಸುದೇವಗೆ, ಮಂಗಲ ರುಕ್ಮಿಣಿ ವಲ್ಲಭಗೆ, ಮಂಗಲಂ ಜಯ ಶುಭ ಮಂಗಲಂ, ಮಂಗಲಂ ಜಯ ಶುಭ ಮಂಗಲಂ. ಕರದೊಳು ಪರಶುಭ ಶಾಂಕುಶಧರನಿಗೆ, ಪರುಷಲಿ ಭಕ್ತರ ಪೊರೆಮಮಗೆ, ಪುರಗಭೂಷಣನ ಸುಕುಮಾರ ಗಜಮದನನ ಚರಣ ಕಮಲಕ್ಕೆ ಆರತಿಯಂತಿರೆ, ಆರತಿ ಬೆಳಗಿರೆ, ಆರತಿಯಂತಿರೆ. ಮಹಿಷಾಸುರ ಮರ್ಧಿನಿಗೆ ಕಿಂಕಿಣಿ ಹಾರೆಗೆ, ಯೂನ ಧಾರಣಿ ಸುಡಲನ್ನಳೆಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ. ಗಜಮುಖದ ಬಗೆ